ಹೆಲೋ ಮಕ್ಕಳೇ, ಹೇಗಿದ್ದೀರಾ? ಎಲ್ಲರೂ ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ನಾವು ನಿನ್ನೆ 10ನೇ ತರಗತಿ ವಿಜ್ಞಾನದ ಅಧ್ಯಾಯ 8 ಅನುವಂಶೀಯತೆ ಅನ್ನೋ ಅನುವಂಶೀಯತೆ ಅನ್ನೋ ಪಾಠವನ್ನು ಶುರು ಮಾಡಿದ್ವಿ. ಅದರಲ್ಲಿ ಭಾಗ 1 ನೋಡಿದ್ದೇವೆ ಅಲ್ವಾ? ಇವತ್ತಿನ ತರಗತಿಯಲ್ಲಿ ಭಾಗ 2 ನೋಡುವ. ನಿನ್ನೆ ಕೊನೆಯದಾಗಿ ನಾವು ಮೆಂಡಲ್ ಯಾರು, ಅವರ ಕೊಡುಗೆಗಳೇನು ಅಂತ ಹೇಳಿ ಕಲ್ತಿದ್ದೇವೆ. ಇವತ್ತು ನಾವು ಕೆಲವೊಂದು ವಿಶೇಷ ಪದಗಳೊಂದಿಗೆ ನಮ್ಮ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ಮೊದಲಿಗೆ ಬರುವಂತಹ ವಿಶೇಷ ಪದ ಎಂದರೆ ಹೈಬ್ರಿಡ್ ಅನ್ನೋದು. ಹೈಬ್ರಿಡ್ ಅಂದ್ರೆ ಏನು? ಎರಡು ಪೋಷಕ ಜೀವಿಗಳ ಸಂಯೋಗದಿಂದ ಉಂಟಾಗುವ ಹೊಸ ಸಸ್ಯ ಅಥವಾ ಪ್ರಾಣಿಯನ್ನ ಹೈಬ್ರಿಡ್ ಅಂತ ಹೇಳ್ತೇವೆ. ಅಂದ್ರೆ ಎರಡು ಬೇರೆ ಬೇರೆ ಗಂಡು ಮತ್ತು ಹೆಣ್ಣು ಜೀವಿ ಇದ್ದು ಅದರ ಲಿಂಗಾಣುವಿನಿಂದ ಉತ್ಪತ್ತಿಯಾದ ಹೊಸ ಜೀವಿ ಏನಿದೆ ನೋಡಿ, ಅದನ್ನ ಯಾವಾಗ್ಲೂ ನಾವು ಹೈಬ್ರಿಡ್ ಅಂತ ಹೇಳ್ತೇವೆ. ಏಕತಳಿ ಸಸ್ಯ ಎಂದರೇನು? ಏಕತಳಿ ಸಸ್ಯ ಅಥವಾ ಪ್ರಾಣಿ ಎಂದರೇನು? ಏಕ ಅಂತ ಹೇಳಿದ್ರೆ ಒಂದು, ಅಂದ್ರೆ ಒಂದು ಗುಣದಲ್ಲಿ ವಿಭಿನ್ನತೆ ಹೊಂದಿರುವ ಜೀವಿಗಳನ್ನ ಏಕತಳಿ ಅಂತ ಹೇಳ್ತೇವೆ. ಉದಾಹರಣೆಗೆ ನಾವು ಹೇಳೋದಾದ್ರೆ, ಒಂದು ಎತ್ತರದ ಗಿಡ ಆಯ್ತಾ, ಎತ್ತರ ಅನ್ನೋದು ಒಂದು ಏನು ಗುಣ. ಹಾಗೆ ಒಂದು ಗಿಡ್ಡದ ಗಿಡ, ಇದಕ್ಕೆ ಒಂದು ಕಾರಣ ಆಗಿರುವಂತಹ ವಂಶವಾಹಿಗಳಿರ್ತದೆ ಅಲ್ವಾ? ಏನಾಗಿರ್ತದೆ? ಆ ವಂಶವಾಹಿ ಅಂದ್ರೆ ಎತ್ತರವನ್ನ ಒಂದನ್ನೇ ಗುಣವನ್ನ ಇಟ್ಟುಕೊಂಡು ನಾವು ಮಾತಾಡೋದಾದ್ರೆ ಅದನ್ನ ಏಕತಳಿ ಅಂತ ಹೇಳ್ತೇವೆ ಆಯ್ತಾ. ಎತ್ತರ ಮಾತ್ರ, ಹೈಟ್ ಮಾತ್ರ ಮಾತಾಡೋದಾದ್ರೆ ಅದನ್ನ ಏಕತಳಿ ಅಂತ ಹೇಳ್ತೇವೆ. ನೆಕ್ಸ್ಟ್ ಬರುವಂತಹದ್ದು ದ್ವಿತಳೀಕರಣ ಅಥವಾ ದ್ವಿತಳಿ. ದ್ವಿ ಅಂತ ಹೇಳಿದ್ರೆ ಎರಡು ತಳಿಗಳನ್ನ ಒಟ್ಟಿಗೆ ಸಂಯೋಗ ಆಗಿ ಯಾವುದೇ ಒಂದು ಸಸ್ಯಕ್ಕೆ ಅಥವಾ ಜೀವಿಗೆ ಅದಕ್ಕೊಂದು ಹೊಸ ಗುಣ ಬಂದ್ರೆ ಅದನ್ನ ದ್ವಿತಳೀಕರಣ ಅಂತ ಹೇಳ್ತೇವೆ. ಇದನ್ನು ನಾನು ಮೆಂಡಲರ ನಿಯಮಗಳನ್ನ ಎಕ್ಸ್ಪ್ಲೇನ್ ಮಾಡುವಾಗ ನಿಮಗೆ ಕರೆಕ್ಟ್ ಆಗಿ ಹೇಳ್ತೇನೆ, ಏಕತಳಿ ಅಂದ್ರೇನು, ದ್ವಿತಳಿ ಅಂದ್ರೇನು ಅಂತ ಹೇಳಿ. ಈಗ ಸದ್ಯಕ್ಕೆ ನೀವು 1 ಮತ್ತು 2 ಅಂತ ಹೇಳಿ ನೆನಪಿಟ್ಕೊಳ್ಳಿ. ಅಲೀಲ್ ಅಂತ ಹೇಳಿದ್ರೆ ಜೀನ್ಗಳು. ಈಗ ಎತ್ತರ ಅನ್ನೋ ಒಂದು ಗುಣಕ್ಕೆ 2 ಜೀನ್ಗಳು ಕಾರಣ ಆಗ್ತದೆ ಅಲ್ವಾ? ಎತ್ತರ ಅಂದ್ರೆ ದೊಡ್ಡ ಟಿ, ಇದನ್ನ ನಾವು ಅಲೀಲ್ಗಳು ಅಂತ ಹೇಳುವಂತಹದ್ದು. ಹಾಗೆ ಗಿಡ್ಡಕ್ಕೆ ಸ್ಮಾಲ್ ಟಿ. ಸೊ ಇದನ್ನು ಕೂಡ ನಾವು ಏನಂತ ಹೇಳ್ತೇವೆ? ಅಲೀಲ್ಗಳು ಅಂತ ಹೇಳ್ತೇವೆ. ಅಲೀಲ್ ಅಂತ ಹೇಳಿದ್ರೆ ಒಂದು ಜೊತೆ ವಂಶವಾಹಿಗಳು ಆಯ್ತಾ, ಜೀನ್ಗಳು, ಯಾವುದೇ ಒಂದು ಗುಣವನ್ನ ನಿಯಂತ್ರಣ ಮಾಡುವಂತಹ ವಂಶವಾಹಿಗಳನ್ನು ನಾವು ಅಲೀಲ್ಗಳು ಅಂತ ಹೇಳ್ತೇವೆ. ಹಾಗೆ ಸಮರೂಪಿ ವಂಶವಾಹಿಗಳಂತ ಹೇಳಿದ್ರೆ, ಈಗ ಒಂದು ಗಿಡ ಎತ್ತರ ಇದ್ರೆ ಅದಕ್ಕೆ ಕಾರಣ ಆಗಿರುವ 2 ಜೀನ್ಗಳೇ ಇರ್ತದೆ ಅಲ್ವಾ? ಸೊ ಇದನ್ನ ನಾವು ಸಮರೂಪಿ ವಂಶವಾಹಿ ಅಂತ ಹೇಳ್ತೇವೆ. ಹಾಗೆಯೇ ಕೆಲವೊಮ್ಮೆ ಇನ್ನೊಂದು ಗಿಡ್ಡ ಇದ್ರೆ ಅದಕ್ಕೆ ನೋಡಿ ಒಂದೇ ಲೆಕ್ಕ, ಎರಡೂ ಜೀನ್ಗಳು ಕೂಡ ಒಂದೇ ರೀತಿ, ಸ್ಮಾಲ್ ಟಿ, ಇಲ್ಲಿ ಕ್ಯಾಪಿಟಲ್ ಟಿ. ಸೊ ಇದನ್ನ ಸಮರೂಪಿ ವಂಶವಾಹಿಗಳು ಅಂತ ಹೇಳ್ತೇವೆ. ಒಂದು ವೇಳೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದ್ರೆ ಗುಣ ಯಾವುದು ಬರ್ತದೆ ಹೇಳಿ ನೋಡೋಣ. ನಿನ್ನೆ ಪ್ರಬಲ ಮತ್ತು ದುರ್ಬಲ ವಂಶವಾಹಿಗಳು ಅಂತ ಹೇಳಿ ಕಲ್ತಿದ್ದೇವಲ್ವಾ? ಯಾವ ಗುಣ ಬರ್ತದೆ? ಕ್ಯಾಪಿಟಲ್ ಇರುವ ಕಾರಣ ಗಿಡ ಎತ್ತರವಾಗಿಯೇ ಬೆಳೀತದೆ ಅಲ್ವಾ? ಅದು ಪ್ರಬಲ ಗುಣ. ಸೊ ಇದನ್ನ ಅಸಮರೂಪಿ ವಂಶವಾಹಿಗಳು ಅಂತ ಹೇಳ್ತೇವೆ. ಯಾಕೆ? ಒಂದೇ ಲೆಕ್ಕ ಇಲ್ಲ, ಅಲ್ಲಿ ಒಂದು ಕ್ಯಾಪಿಟಲ್ ಇದೆ, ಒಂದು ಸ್ಮಾಲ್ ಇದೆ. ಸೊ ಹಾಗಾಗಿ ಅದನ್ನ ಅಸಮರೂಪಿ ವಂಶವಾಹಿಗಳು ಅಂತ ಹೇಳ್ತೇವೆ. ಅರ್ಥ ಆಯ್ತಲ್ವಾ? ಅಸಮ ಅಂದ್ರೇನು, ಸಮ ಅಂದ್ರೇನು? ಸಮ ಅಂತ ಹೇಳಿದ್ರೆ ಒಂದೇ ರೀತಿ ಇರುವಂತಹದ್ದು, ಅಸಮ ಅಂತ ಹೇಳಿದ್ರೆ ಬೇರೆ ಬೇರೆ ಇರುವಂತಹದ್ದು. ಈಗ ಅನುವಂಶೀಯ ಸಂಯೋಜನೆ ಅಂದ್ರೆ ಜೀನೋಟೈಪ್ ಅಂತ ಹೇಳ್ತಾರೆ. ಜೀನೋಟೈಪ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ, ಅಥವಾ ಕನ್ನಡದಲ್ಲಿ ಕೆಲವೊಮ್ಮೆ ಜೀನೋಟೈಪ್ ಅಂತಲೇ ಹೇಳಿ ಕೊಡ್ತಾರೆ. ಈಗ ಒಂದು ಗುಣ ಅಂತ ಹೇಳಿದ್ರೆ, ಒಂದು ವ್ಯಕ್ತಿಯ ಕಣ್ಣು ಕಪ್ಪಗಿದೆ. ಈ ಕಣ್ಣಿನ ಕಪ್ಪು ಬಣ್ಣ ಬರ್ಲಿಕ್ಕೆ 2 ಜೀನ್ಗಳು ಕಾರಣ ಆಗ್ತದೆ ಆಯ್ತಾ. ಇದನ್ನು ಈ BB ಅಂತ ಹೇಳಿ ಬರ್ತಿದ್ದೇನೆ. 2 ಕೂಡ ಪ್ರಬಲ ಗುಣಗಳನ್ನ ಹೊಂದಿರುವಂತಹ ಜೀನ್ಗಳು. ಸೊ ಇದನ್ನ ನಾನು ಜೀನೋಟೈಪ್ ಅಂತ ಹೇಳ್ತೇವೆ. ಯಾವುದೇ ಒಂದು ಗುಣಕ್ಕೆ ಕಾರಣವಾಗಿರುವ ವಂಶವಾಹಿಗಳನ್ನು ನಾವು ಬರಿತೇವೆ ನೋಡಿ, ಅದನ್ನ ಜೀನೋಟೈಪ್ ಅಂತ ಹೇಳ್ತೇವೆ. ಫಿನೋಟೈಪ್ ಅಂತ ಹೇಳಿದ್ರೆ, ಇದು ಕಪ್ಪಿದ್ರೆ
ಕಂದು ಬಣ್ಣ ಇದ್ರೆ, ಕಂದು ಬಣ್ಣದ ಕಣ್ಣಿನ ಬಣ್ಣ ಕಂದು ಆಗಿದ್ರೆ ಈ ಜೀನ್ಗಳು ಕಾರಣ ಆಗ್ತದೆ. ಯಾವುದು? ಸ್ಮಾಲ್ ಬಿ. ಅದು ಯಾವ ಒಂದು ಗುಣವನ್ನ ಕೊಡ್ತದೆ ಅಂದ್ರೆ ನಿಮಗೆ ಕಾಣ್ಲಿಕ್ಕೆ ಸಿಗಬಹುತ್ತದೆ, ಯಾವ ಗುಣ ನಿಮ್ಗೆ ಗಮನಿಸಬಹುದು, ಅದನ್ನ ಫಿನೋಟೈಪ್ ಅಂತ ಹೇಳ್ತೇವೆ. ಅಥವಾ ಫಿನೋಟೈಪಿಗೆ ಇಂಗ್ಲಿಷ್ ನಲ್ಲಿ ಕನ್ನಡದಲ್ಲಿ ಇನ್ನೊಂದು ಹೆಸರಿದೆ, ವ್ಯಕ್ತಪಡಿಸುವ ಲಕ್ಷಣ. ನಿಮ್ಗೆ ಲಕ್ಷಣ ಫಿನೋಟೈಪ್ ಅಂತ ಹೇಳಿದ್ರೆ ಲಕ್ಷಣ, ಜಿನೋಟೈಪ್ ಅಂತ ಹೇಳಿದ್ರೆ ಏನು? ಜೀನ್ಗಳು. ಅರ್ಥ ಆಯ್ತಾ? ಒಂದು ಲಕ್ಷಣಕ್ಕೆ ಒಂದು ಜೀನ್ ಇರ್ದೇ ಇರ್ತದಲ್ಲ ನೋಡಿ. ಫಿನೋಟೈಪ್ ಅಂತ ಹೇಳಿದ್ರೆ ಲಕ್ಷಣ, ಜಿನೋಟೈಪ್ ಅಂತ ಹೇಳಿದ್ರೆ ಜೀನ್ಗಳಿಗೆ ಹೇಳುವಂತಹದ್ದು. ಇಷ್ಟು ಅರ್ಥ ಆಯಿತು ಅಂತ ಹೇಳಿ ಭಾವಿಸ್ತೇನೆ. ಈಗ ನಾವು ಮುಂದಕ್ಕೆ ಹೋಗೋಣ. ಈಗ ಮೊದಲಿಗೆ ಬರುವಂತಹ ಪ್ರಶ್ನೆ, ಮೆಂಡೆಲರು ಖಾಲಿ ಯಾಕೆ ಬಟಾಣಿ ಸಸ್ಯಗಳನ್ನೇ ಆರಿಸಿಕೊಂಡದ್ದು? ಬೇರೆ ಸಸ್ಯಗಳನ್ನು ಆರಿಸಿಕೊಳ್ಬಹುದಿತ್ತಲ್ಲ, ಯಾಕೆ ಮಾಡಲಿಲ್ಲ? ಯಾಕೆ ಹೇಳಿದ್ರೆ ಕೆಲವೊಂದು ಕಾರಣಗಳಿದೆ. ಒಂದು, ಬಟಾಣಿ ಸಸ್ಯವನ್ನು ಸುಲಭವಾಗಿ ಬೆಳೆಸಬಹುದು, ತುಂಬಾ ಖರ್ಚಿಲ್ಲ ಬಟಾಣಿ ಸಸ್ಯ ಬೆಳೆಸಬೇಕಾದ್ರೆ. ಮತ್ತೆ ಅದರ ಜೀವನ ಚಕ್ರದ ಅವಧಿ ಏನಿದೆ ನೋಡಿ ತುಂಬಾ ಕಡಿಮೆ, ಅಂದ್ರೆ ಶಾರ್ಟ್ ಪೀರಿಯಡ್ ಆಫ್ ಲೈಫ್ ಸ್ಪ್ಯಾನ್ ಅಂತ ಹೇಳ್ತಾರೆ. ಅಂದ್ರೆ ಕೆಲವೇ ಸಮಯದಲ್ಲಿ ಬೇಗ ಇಳುವರಿ ಸಿಗುವಂತಹದ್ದು. ಅಂದ್ರೆ ತುಂಬಾ ವರ್ಷಕ್ಕೀಗ ಅಡಿಕೆ, ತೆಂಗು ತುಂಬಾ ವರ್ಷ ಕಾಯ್ಬೇಕಲ್ವಾ, ಅಕ್ಕಿಗೆ ಕೂಡ ಒಂದು 4-5 ತಿಂಗಳು ಕಾಯ್ಬೇಕಲ್ಲ. ಇದು ಗಿಡ ಒಮ್ಮೆ ದೊಡ್ಡದಾದ ತಕ್ಷಣ ಅದರಲ್ಲಿ ಏನಾಗ್ತದೆ, ಸ್ವಲ್ಪ ಗಿಡ ಬೇಗ ಉದ್ದ ಬೆಳೀತದೆ, ಮತ್ತೆ ಅದರಲ್ಲಿ ಬೇಗ ಹೂವು ಮತ್ತೆ ಕಾಯಿ ಬಿಡ್ತದೆ. ಸೊ ಅದರ ಬೆಳವಣಿಗೆ ಅವಧಿ ಮತ್ತು ಜೀವನ ಚಕ್ರದ ಅವಧಿ ತುಂಬಾ ಕಡಿಮೆ ಇರುವುದರಿಂದ ಸುಲಭವಾಗಿ ಅದರ ಬಗ್ಗೆ ಕಲಿಬಹುದು. ಮತ್ತೊಂದು, ಒಂದೇ ಗಿಡದಲ್ಲಿ ಹಲವಾರು ಬೀಜಗಳನ್ನ ಉತ್ಪತ್ತಿ ಮಾಡುವ ಕಾರಣ ನಿಮಗೆ ಅದರಿಂದ ಬೇರೆ ಬೇರೆ ಸಸ್ಯಗಳನ್ನ ಬೆಳೆಸಲಿಕ್ಕೆ ಕೂಡ ಸಹಾಯ ಆಗ್ತದೆ. ಮತ್ತೆ ಇದು ಸ್ವಕೀಯ ಪರಾಗಸ್ಪರ್ಶ ಮಾತ್ರ ಅಲ್ಲದೆ ಅಡ್ಡ ಕುಸಿತ, ಅಡ್ಡಕ್ಕೊಯ್ದಾಗ ಅಂತ ಹೇಳಿದ್ರೆ ಅದನ್ನ ಮಿಶ್ರ ತಳಿ ಕೂಡ ಇದರಿಂದ ಏನ್ ಮಾಡಬಹುದು? ಉತ್ಪಾದಿಸಬಹುದು. ಅದಕ್ಕೋಸ್ಕರ ಮೆಂಡೆಲರು ಕೇವಲ ಬಟಾಣಿ ಗಿಡಗಳನ್ನೇ ತೆಗೆದುಕೊಂಡರು. ಈಗ ಬಟಾಣಿ ಗಿಡದ ಅಥವಾ ಬಟಾಣಿ ಸಸ್ಯದ ವೈಜ್ಞಾನಿಕ ಹೆಸರು ಅಂತ ಹೇಳಿ ಕೇಳ್ತಾರೆ ಕೆಲವೊಮ್ಮೆ. ಆಯ್ತಾ? ವೈಜ್ಞಾನಿಕ ಹೆಸರು ಯಾವುದ್ರದ್ದು? ಬಟಾಣಿ ಗಿಡದ್ದು ಪೈಸಮ್ ಸಟೈವಮ್. ಪೈಸಮ್ ಸಟೈವಮ್. ಸಟೈವಮ್. ಆಯ್ತಾ? ಪೈಸಮ್ ಸಟೈವಮ್ ಅನ್ನೋದು ಬಟಾಣಿ ಗಿಡದ ವೈಜ್ಞಾನಿಕ ಹೆಸರಾಗಿರ್ತದೆ. ಈಗ ನಾವು ಮುಖ್ಯವಾಗಿ ಅಂದ್ರೆ ನಮ್ಗೆ ಬೇಕಾಗಿರುವಂತಹದ್ದು 3 ಅಥವಾ 5 ಮಾರ್ಕಿನ ಪ್ರಶ್ನೆ ಕೇಳುವಂತಹದ್ದು. ಸೊ ಅದಕ್ಕೆ ಬರೋಣ. ಏಕತಳೀಕರಣ ಮತ್ತು ಪ್ರಾಬಲ್ಯದ ನಿಯಮ, ಇದು ಎರಡು ಒಂದೇ. ಅಂದ್ರೆ ಏಕತಳಿಗಿಂದಲೇ ಪ್ರಾಬಲ್ಯದ ನಿಯಮವನ್ನ ಅಂದ್ರೆ ಅವರೇನ್ ಮಾಡಿದ್ದು. ಸೊ ಅದಕ್ಕೋಸ್ಕರ ಏಕತಳೀಕರಣ ಮತ್ತು ಪ್ರಾಬಲ್ಯದ ನಿಯಮವನ್ನ ಒಂದಕ್ಕೊಂದು ಕನೆಕ್ಟ್ ಮಾಡಿ ಹೇಳಿದ್ದೇನೆ. ಆಗ ಹೇಳಿದಷ್ಟೇ. ಏಕತಳಿ ಅಂದ್ರೆ ಏನು? ಒಂದೇ ಒಂದು ಗುಣವನ್ನ ಹೊಂದಿದ್ರೆ ಸಸ್ಯ, ಅಥವಾ ಒಂದೇ ಗುಣವನ್ನ ಅದು ಏನ್ ಮಾಡ್ತಿದೆ, ಒಂದೇ ಗುಣದ ಬಗ್ಗೆ ನಾವು ಕಲಿತಾ ಇದ್ರೆ ಅದನ್ನು ಏಕತಳೀಕರಣ ಅಂತ ಹೇಳ್ತಾರೆ. ಇಲ್ಲಿ ಏಕತಳಿಗೆ ಮೆಂಡೆಲರು ಆಯ್ದುಕೊಂಡಂತಹ ಗುಣ ಅಂತ ಹೇಳಿದ್ರೆ ಒಂದು ಹೂವಿನ ಬಣ್ಣ. ಆಯ್ತಾ? ಅವರು ಹೂವಿನ ಬಣ್ಣದ ಮೂಲಕ ಏಕತಳೀಕರಣವನ್ನ ಕಲ್ತರು. ಅಲ್ಲಿ ಹೂವಿನ ಬಣ್ಣ ಒಂದು ನೇರಳೆ ಬಣ್ಣದ ಹೂ ಕೂಡ ಬಿಡ್ತದೆ, ಹಾಗೆ ಬಿಳಿ ಬಣ್ಣದ ಹೂಗಳು ಕೂಡ ಬಟಾಣಿ ಸಸ್ಯದಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ. ಸೊ ಹೂವಿನ ಬಣ್ಣ. ಮತ್ತೊಂದು ಗಿಡದ ಎತ್ತರ. ಆಯ್ತಾ? ಗಿಡದ ಎತ್ತರ. ಸೊ ಎತ್ತರ ಅಂದ್ರೆ ಎತ್ತರ ತುಂಬಾ ಉದ್ದ ಬೆಳೆದಿದ್ರೆ ಅದು ಎತ್ತರ, ಮತ್ತೆ ಹಾಗೆ ಗಿಡ್ಡ ಬೆಳೆದಿದ್ರೆ ಅದನ್ನ ಕುಬ್ಜ ಅಂತ ಹೇಳಿ ಕರಿತೇವೆ. ಸೊ ಇದು ಎತ್ತರ ಅದೊಂದು ಏನು ಗುಣ ಆಗ್ತದೆ. ಮತ್ತೊಂದು ಬಣ್ಣವನ್ನ ಆರಿಸಿದ್ದಾರೆ ಅವರು. ಯಾವುದಕ್ಕೆ? ಏಕತಳೀಕರಣಕ್ಕೆ. ಈಗ ಪ್ರಾಬಲ್ಯದ ನಿಯಮ ಅಂದ್ರೆ ಏನು ಅಂತ ಹೇಳಿ ಒಮ್ಮೆ ತಿಳಿದುಕೊಳ್ಳೋಣ, ಮತ್ತೆ ನಾವು ನಿಮ್ಗೆ ಪುನೆಟ್ ಸ್ಕ್ವೇರ್ ಮಾಡಿದಾಗ ನಿಮ್ಗೆ ಅರ್ಥ ಆಗ್ತದೆ. ಪ್ರಾಬಲ್ಯ ಅಂತ ಹೇಳಿದ್ರೆ ಇಲ್ಲಿ ಪ್ರಬಲ ಗುಣಗಳು ಏನಿದೆ ನೋಡಿ, ಅಥವಾ ಪ್ರಬಲ ಜೀನ್ಗಳು ಏನಿದೆ ನೋಡಿ, ಅದು ದುರ್ಬಲ ಜೀನ್ನ ಗುಣವನ್ನ ಮರೆಮಾಚ್ತದೆ. ಆಯ್ತಾ? ಅದಕ್ಕೋಸ್ಕರ ಪ್ರಾಬಲ್ಯದ ನಿಯಮ ಅಂತ ಹೇಳ್ತಾರೆ. ಮೊದಲಿಗೆ ನಾವಿದನ್ನ ಹೇಗೆ ಮಾಡೋದು ಅಂತ ಹೇಳಿ ಕಲಿಯೋಣ. ನೀವು ಹೀಗೇ ಮಾಡ್ಬೇಕಾಗ್ತದೆ. ನಾನೀಗ ಹೇಗೆ ಮಾಡ್ತಿದ್ದೇನೆ ಹಾಗೇ ನೀವು ಮಾಡ್ಬೇಕಾಗ್ತದೆ. ಮೊದಲಿಗೆ ಅವರು ಪೋಷಕ ಸಸ್ಯಗಳನ್ನ ತೆಗೆದುಕೊಳ್ತಾರೆ. ಪೋಷಕ ಸಸ್ಯಗಳಂತ ಹೇಳಿದ್ರೆ ತಂದೆ ತಾಯಿ. ಆಯ್ತಾ? ಪೋಷಕ ಸಸ್ಯಗಳು. ಪೋಷಕ ಸಸ್ಯಗಳಲ್ಲಿ ಒಂದನ್ನು ಅವರು ಎತ್ತರದ ಗಿಡವನ್ನು ತೆಗೆದುಕೊಳ್ತಾರೆ, ಇನ್ನೊಂದು ಗಿಡ್ಡ ಅಂದ್ರೆ ಕುಬ್ಜ ಗಿಡವನ್ನ ತೆಗೆದುಕೊಳ್ತಾರೆ. ಗಿಡ್ಡ ಬರೆಯುವುದು ಬೇಡ, ಕುಬ್ಜ ಅಂತಲೇ ಬರೆಯುವ. ಕುಬ್ಜ ಗಿಡವನ್ನ ತೆಗೆದುಕೊಳ್ತಾರೆ. ಆಯ್ತಾ? ಇದೀಗ ಏನಾಯ್ತು? ಇದು ಫಿನೋಟೈಪ್ ಆಯ್ತು. ಫಿನೋಟೈಪ್ ಅಂತ ಕೂಡ ಬರಿಬಹುದು ಅಲ್ಲಿ. ಹಾಗಾದ್ರೆ ಜಿನೋಟೈಪ್ ಏನು?
ಜಿನೋಟೈಪಿಗೆ ನಾವೆಂತ ಹೇಳಿದ್ದೇವೆ, ಆಗಷ್ಟೇ ಇತ್ತಲ್ಲ ಜಿನೋಟೈಪ್ ಅನ್ನ ಏನಂತ ಕರೆದೇವೆ, ಸಮಥಿಂಗ್ ವಿ ಕಾಲ್ಡ್ ಇಟ್ ಸಮಥಿಂಗ್ ಅಲ್ವಾ. ಜಿನೋಟೈಪ್ ಅಂತ ಹೇಳಿದ್ರೆ ಅನುವಂಶೀಯ ಸಂಯೋಜನೆ. ನಾನು ಜಿನೋಟೈಪ್ ಅಂತಲೇ ಹೇಳಿ ಬರಿತೇನೆ. ಜಿನೋಟೈಪ್ ಏನಂತ ಹೇಳಿದ್ರೆ, ಜಿನೋಟೈಪ್ ಅಂತ ಹೇಳಿದ್ರೆ ಯಾವ ಜೀನ್ ಎತ್ತರಕ್ಕೆ ಕಾರಣ ಆಗ್ತದೆ, ಅದು ಎರಡೂ ಕೂಡ ಪ್ರಬಲ ವಂಶವಾಹಿಗಳೇ. ಆಯ್ತಾ, ಕ್ಯಾಪಿಟಲ್ ಟಿ ಎತ್ತರವನ್ನ ಕೊಡುವಂತಹ ಒಂದು ಜೀನ್ಗಳು. ಆಯ್ತಾ, ಹಾಗೆ ಸ್ಮಾಲ್ ಟಿ ಏನು ಅಂದ್ರೆ ಗಿಡ್ಡ ಆಗ್ಲಿಕ್ಕೆ ಕಾರಣವಾಗುವ ವಂಶವಾಹಿ ಯಾವುದು, ಸ್ಮಾಲ್ ಟಿ ಮತ್ತು ಸ್ಮಾಲ್ ಟಿ. ಈಗ ಜಿನೋಟೈಪ್ ಆಯ್ತು ಅಲ್ವಾ. ಹಾಗೆಯೇ ಈಗ ಏನಾಗ್ತದೆ ಅಂತ ಹೇಳಿದ್ರೆ ಲಿಂಗಾಣುಗಳು ಉತ್ಪತ್ತಿ ಆಗ್ತದೆ. ಈ ಸಸ್ಯ ಇದೆ ಅಲ್ವಾ, ಎರಡು ಸಸ್ಯ ಇದೆ, ಒಂದು ಎತ್ತರ ಇದೆ, ಎರಡು ಗಿಡ್ಡ ಇದೆ. ಅನಂತರ ಏನಾಗ್ತದೆ, ಲಿಂಗಾಣುಗಳು ಉತ್ಪತ್ತಿ ಆಗ್ತದಲ್ಲ, ಒಂದು ಹೂವಿನಲ್ಲಿ ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು ಉತ್ಪತ್ತಿ ಆಗ್ಬೇಕಲ್ವಾ. ಸೊ ಲಿಂಗಾಣುಗಳು ಉತ್ಪತ್ತಿ ಆಗ್ತದೆ. ಈಗ ಲಿಂಗಾಣುಗಳು ಉತ್ಪತ್ತಿ ಆಗುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಇದನ್ನ ಡಿಪ್ಲಾಯ್ಡ್ ಮತ್ತೆ ಹೆಪ್ಲಾಯ್ಡ್ ಗ್ಯಾಮೆಟ್ಸ್ ಅಂತ ಹೇಳ್ತಾರೆ. ಅಂದ್ರೆ ಲಿಂಗಾಣು ಜೀವಕೋಶದಲ್ಲಿ ಯಾವತ್ತೂ ಎರಡು ಜೀನ್ಗಳ ಇದ್ರೆ ಒಂದು ಮಾತ್ರ ಹೋಗ್ತದೆ. ಈಗ ಎರಡರಲ್ಲಿ ಎರಡು ಜೀನ್ಗಳಲ್ವಾ, ಒಂದು ಎತ್ತರಕ್ಕೆ ಕಾರಣವಾಗುವಂತಹ ಎರಡು ಜೀನ್ಗಳು. ಆದ್ರೆ ಇದು ಎರಡೂ ಕೂಡ ಒಂದೇ ಲಿಂಗಾಣುವಿಗೆ ಹೋಗುದಿಲ್ಲ, ಬೇರೆ ಬೇರೆ ಲಿಂಗಾಣುವಿಗೆ ಹೋಗ್ತದೆ. ಆಯ್ತಾ, ಬೇರೆ ಬೇರೆ ಲಿಂಗಾಣುವಿಗೆ ಹೋಗ್ತದೆ. ಇಲ್ಲಿ ಕೂಡ ಹಾಗೆಯೇ ಈ ಎರಡೂ ಸ್ಮಾಲ್ ಟಿಗಳು ಒಂದೇ ಲಿಂಗಾಣುವಿಗೆ ಹೋಗುದಿಲ್ಲ, ಬೇರೆ ಬೇರೆ ಲಿಂಗಾಣುವಿಗೆ ಹೋಗ್ತದೆ. ಆಯ್ತಾ, ಅನಂತರ ಏನಾಗ್ತದೆ, ನಿಷೇಚನ ಕ್ರಿಯೆ ನಡೀತದೆ. ನಿಷೇಚನ ಕ್ರಿಯೆ ನಡೆದಾಗ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಈಗ F1 ಜನರೇಷನ್. ಆಯ್ತಾ, F1 ಜನಾಂಗಲ ಅದೇನಂತ ಕೊಟ್ಟಿದ್ದಾರೆ, ಎಲ್ಲಿಯೋ ಒಂದು ಕೊಟ್ಟಿದ್ದಾರೆ F1, ಒಂದು ಸೆಕೆಂಡು, ಎಲ್ಲಿಯಾ ನೋಡಿದೆ ನಾನು, F1 ಎಂತದೋ F1 ಪೀಳಿಗೆ. ಆಯ್ತಾ, F1 ಪೀಳಿಗೆಯ ಸಸ್ಯಗಳು ಉತ್ಪತ್ತಿ ಆಗ್ತದೆ, ಇದು ಎರಡು ನಿಷೇಚನ ಹೊಂದಿದಾಗ. ಈಗ ಟಿ ಮತ್ತು ಒಂದು ವೇಳೆ ಈ ಒಂದು ಲಿಂಗಾಣು ಈ ಲಿಂಗಾಣುವಿನೊಟ್ಟಿಗೆ ಸಂಯೋಗ ನಿಷೇಚನ ಹೊಂದಿದಾಗ ಏನಾಗ್ತದೆ, ಇದು ಗಂಡು ಅಥವಾ ಹೆಣ್ಣು ನೀವು ಯಾವುದು ತಗೊಳ್ಬಹುದು, ಅಲ್ಲಿ ಗಂಡು ಹೆಣ್ಣು ಇಲ್ಲಿ ಮುಖ್ಯ ಅಲ್ಲ, ನಾವು ಸಸ್ಯಗಳನ್ನ ತಗೊಳ್ಳುವ ಕಾರಣ ಒಂದು ಕ್ಯಾಪಿಟಲ್ ಟಿ ಒಂದು ಸ್ಮಾಲ್ ಟಿ. ಹಾಗೆಯೇ ಇದರೊಟ್ಟಿಗೆ ನಿಷೇಚನ ಒಂದು ವೇಳೆ ಹೊಂದಿದ್ರೆ ಏನಾಗ್ತದೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಇದು F1 ಪೀಳಿಗೆ. ಈಗ ನನಗೆ F1 ಪೀಳಿಗೆಯಲ್ಲಿ ಬರುವ ಸಸ್ಯಗಳ ಫಿನೋಟೈಪ್ ಅನ್ನ ಹೇಳಿ ನೋಡೋಣ. ಎಲ್ಲಾ ಸಸ್ಯಗಳು ಹೇಗಿರ್ತದೆ, ಫಿನೋಟೈಪ್ ನೋಡಿ. ಫಿನೋಟೈಪ್ ಅಂತ ಹೇಳಿದ್ರೆ ನಿಮ್ಮಲ್ಲಿ ಜೀನ್ ಇದೆ, ಇಲ್ಲಿ ಇದೆ. ಎರಡೂ ಸಸ್ಯಗಳು ಏನಾಗ್ತದೆ, ಎರಡೂ ಸಸ್ಯಗಳು ಎತ್ತರ. ಅಂದ್ರೆ F1 ಜನರೇಷನ್ ನಲ್ಲಿ ಬರುವ, F1 ಪೀಳಿಗೆಯಲ್ಲಿ ಬರುವ ಎಲ್ಲಾ ಸಸ್ಯಗಳು ಎತ್ತರವಾಗಿರುತ್ತದೆ. ಆಯ್ತಾ, ಎತ್ತರವಾಗಿರ್ತದೆ. ಆದ್ರೆ ಅವರು ಏನ್ ಮಾಡಿದ್ರಂತ ಹೇಳಿದ್ರೆ, ಅವರಿಗೆ ಈ ಒಂದು ಪ್ರಯೋಗವನ್ನ ಮಾಡುವಾಗ ಮೆಂಡೆಲರಿಗೆ ಆಶ್ಚರ್ಯ ಆಗ್ತದೆ. ಅವರೇನು ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ, ಒಂದು ಎತ್ತರ ಮತ್ತೊಂದು ಗಿಡ್ಡ ತಗೊಳ್ಳುವ ಕಾರಣ, ಎರಡು ಬೇರೆ ಬೇರೆ ಗಿಡಗಳನ್ನ ತಗೊಳ್ಳುವ ಕಾರಣ, ಅಂದ್ರೆ F1 ಪೀಳಿಗೆಯ ಎಲ್ಲಾ ಸಸ್ಯಗಳು ಮಧ್ಯಮ ಒಂದು ಎತ್ತರ ಆಗಿರ್ತದೆ ಅಂತ ಹೇಳಿ ಅವರು ಭಾವಿಸ್ತಾರೆ. ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲಾ ಸಸ್ಯಗಳು ಎತ್ತರವಾಗಿರ್ತದೆ. ಆಯ್ತಾ, ಈಗ F1 ಆಯ್ತು, ಮುಗೀತು, ಎಲ್ಲಾ ಸಸ್ಯಗಳು ಎತ್ತರವಾಗಿರ್ತದೆ ಅಂತ ಹೇಳಿ ಬರ್ದೆವು. ಈಗ F1 ಸಸ್ಯಗಳನ್ನ ಅವ್ರು ತಗೊಳ್ತಾರೆ ನೋಡಿ. ಇದನ್ನ F1 ಸಸ್ಯಗಳಿಂದ ಪುನಃ ಏನ್ ಮಾಡ್ತಾರೆ, ಅದನ್ನ ಸ್ವಕೀಯ ಪರಾಗಸ್ಪರ್ಶ ನಡೆಸ್ತಾರೆ. ಅದರಲ್ಲಿ ಹೂ ಬಿಡ್ತದಲ್ವಾ, ಅದನ್ನು ಸ್ವಕೀಯ ಪರಾಗಸ್ಪರ್ಶ ನಡೆಸ್ತಾರೆ. ಹಾಗಾದ್ರೆ ನಾನಿಲ್ಲಿ ಏನು ಬರಿಬೇಕಿನ್ನೊಮ್ಮೆ, ಈಗ ಇದು ಪೋಷಕ ಜೀವಿ. ಯಾವುದು, F1 ಪೀಳಿಗೆ ಸಸ್ಯಗಳು ಏನಿದೆ ನೋಡಿ, ಇದು ಪೋಷಕ ಜೀವಿ. ಆಯ್ತಾ, ಸೊ ಲಿಂಗಾಣು ಇಲ್ಲಿ ಕೂಡ ಉತ್ಪತ್ತಿ ಆಗ್ತದೆ. ಸ್ಮಾಲ್ ಟಿ ಕ್ಯಾಪಿಟಲ್ ಟಿ ಇದ್ದಾಗ ಒಂದು ಕ್ಯಾಪಿಟಲ್ ಟಿಗೆ ಹೋಗ್ತದೆ, ಇನ್ನೊಂದು ಸ್ಮಾಲ್ ಟಿಗೆ ಹೋಗ್ತದೆ. ಇಲ್ಲಿ ಕೂಡ ಹಾಗೆ ಒಂದು ಕ್ಯಾಪಿಟಲ್ ಟಿಗೆ ಒಂದು ಲಿಂಗಾಣುವಿಗೆ ಹೋಗ್ತದೆ, ಒಂದು ಸ್ಮಾಲ್ ಟಿ ಇನ್ನೊಂದು ಲಿಂಗಾಣುವಿಗೆ ಹೋಗ್ತದೆ. ಸೊ ಈ ರೀತಿ ಏನಾಗ್ತದೆ, 4 ಲಿಂಗಾಣುಗಳು ಉತ್ಪತ್ತಿ ಆಗ್ತದೆ. ಇದನ್ನ ನಾವು ಅಲ್ಲೇ ಮಾಡಬಹುದು, ಆದರೆ ನಾವು ಹೆಚ್ಚಾಗಿ ಪುನೆಟ್ ಸ್ಕ್ವೇರ್ ನ ಮೂಲಕ ಮಾಡ್ತೇವೆ. ಪುನೆಟ್ ಸ್ಕ್ವೇರ್ ಅಂತ ಹೇಳಿದ್ರೆ ಹೀಗೆ 2 × 2 ಅಂದ್ರೆ 4 ಬಾಕ್ಸ್ ಮಾಡಬೇಕು. ಇದು ನಾನು ಎಕ್ಸ್ಟ್ರಾ ಮಾಡಿದ್ದೇನೆ, ಯಾಕೆ ಅಂತ ಹೇಳ್ತೇನೆ. ಈಗ ಒಂದನ್ನ ನಾವು ಗಂಡು ಸಸ್ಯ ಅಂತ ತಿಳ್ಕೊಂಡ್ರೆ ಇನ್ನೊಂದನ್ನ ಹೆಣ್ಣಂತ ತಿಳ್ಕೊಳ್ಳುದು. ಎರಡರಲ್ಲಿ ಕೂಡ 2 ಲಿಂಗಾಣುಗಳು ಉತ್ಪತ್ತಿ ಆಗಿದೆ ಅಲ್ವಾ. ಇದು
ಹೆಣ್ಣು ಲಿಂಗಾಣು ಇದು ಒಂದು ಕ್ಯಾಪಿಟಲ್ ಟಿ ಇಲ್ಲಿ, ಇನ್ನೊಂದು ಸ್ಮಾಲ್ ಟಿ. ಇದು ಗಂಡು ಲಿಂಗಾಣು ಇದು ಒಂದು ಕ್ಯಾಪಿಟಲ್ ಟಿ, ಒಂದು ಸ್ಮಾಲ್ ಟಿ. ಆಯ್ತಾ, ಹೆಣ್ಣು ಲಿಂಗಾಣುವಿನ 2 ಲಿಂಗಾಣುಗಳಿದೆ ಅಥವಾ ಗಂಡು ಲಿಂಗಾಣುವಿನ 2 ಲಿಂಗಾಣುಗಳಿದೆ. ಈಗ ನೋಡಿ, ನಾನು ಬೇರೆ ಕಲ್ಲರಲ್ಲಿ ಮಾಡ್ತೇನೆ. ಇದನ್ನ ಮತ್ತೆ ಇದನ್ನ ಗುಣಿಸ್ಬೇಕು ನೀವು, ಟಿ ಅನ್ನ ಗುಣಿಸ್ಬೇಕು. ಆಗೇನ್ ಬರ್ತದೆ, ಟಿ ಅನ್ನ ಗುಣಿಸುವಾಗ ಇಲ್ಲಿಂದ ಇಲ್ಲಿಗೆ ಗುಣಿಸ್ಬೇಕು, ಇದನ್ನ ಇಲ್ಲಿಗೆ ಬರಿಬೇಕು, ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ. ಹಾಗೆ ಇಲ್ಲಿಂದ ಇಲ್ಲಿಗೆ ಗುಣಿಸ್ಬೇಕು, ನೀವು ಇಲ್ಲಿ ಬರಿಬೇಕು, ಒಂದು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಇದಿಷ್ಟು ಅರ್ಥ ಆಯ್ತಾ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂತ ಹೇಳಿ. ಈಗ ಬೇರೆ ಬಣ್ಣ ಉಪಯೋಗಿಸ್ತೇನೆ, ನಿಮ್ಗೆ ಇದಿರಲಿ, ಹೀಗೆ ಇರಲಿ, ನಾನು ಇದನ್ನು ತೆಗೆಯುವುದಿಲ್ಲ. ಸ್ಮಾಲ್ ಟಿ ಮತ್ತು ಕ್ಯಾಪಿಟಲ್ ಟಿಗೆ ಗುಣಿಸ್ಬೇಕು. ಬರೆಯುವಾಗ ನಾವು ಹೇಗೆ ಬರೆಯುವುದು, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಹಾಗೆಯೇ ಈ ಸ್ಮಾಲ್ ಟಿ ಇಂದ ಸ್ಮಾಲ್ ಟಿಗೆ ಗುಣಿಸುವಂತಹದ್ದು, ಆಗ ಏನ್ ಬರ್ತದೆ, ಸ್ಮಾಲ್ ಟಿ ಸ್ಮಾಲ್ ಟಿ. ಇದೆಲ್ಲ ಸಸ್ಯಗಳು F2 ಪೀಳಿಗೆಯ ಸಸ್ಯಗಳು. ಆಯ್ತಾ, F2 ಪೀಳಿಗೆಯ ಸಸ್ಯಗಳು. F2 ಪೀಳಿಗೆಯ ಸಸ್ಯಗಳಲ್ಲಿ ತುಂಬಾ ಭಿನ್ನತೆ ಉಂಟಾಗ್ತದೆ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನೋಡಿ, 4 ಸಸ್ಯಗಳು ಬಂತ. ಯಾವುದೆಲ್ಲ ಅಂತ ಹೇಳ್ಬಹುದಾ, 1 2 3 4. ಇದರ ಗುಣಗಳನ್ನ ಹೇಳಬಹುದಾ, 3 ಸಸ್ಯಗಳು ನೋಡಿ, 4ರಲ್ಲಿ 3 ಸಸ್ಯಗಳು ಎತ್ತರ ಅಲ್ವಾ, 3 ಎತ್ತರ ಸಸ್ಯಗಳು. ಹಾಗೆಯೇ ಒಂದು ಗಿಡ್ಡ ಅಂದ್ರೆ ಕುಬ್ಜ ಸಸ್ಯ. ಯಾಕೆ ಹೇಳಿದ್ರೆ ಎತ್ತರ ಏನಾಯ್ತು, ಎತ್ತರದ್ದೇ ಪ್ರಾಬಲ್ಯ ಜಾಸ್ತಿ ಬಂತಲ್ವಾ, ಅದಕ್ಕೆ ಇದಕ್ಕೆ ಪ್ರಾಬಲ್ಯತೆ ನಿಯಮ ಅಂತ ಹೇಳ್ತಾರೆ. ಅರ್ಥ ಆಯ್ತಾ, ಪ್ರಾಬಲ್ಯತೆ ನಿಯಮ ಅಂತ ಹೇಳಿದ್ರೆ ಎತ್ತರ ಅಂದ್ರೆ ಪ್ರಬಲ ಗುಣ ದುರ್ಬಲ ಗುಣವನ್ನ ಮರೆಮಾಚ್ತದೆ. ಆದ್ರೆ ಅದು F2 ಜನರೇಷನ್ ಅಲ್ಲಿ ದುರ್ಬಲ ಗುಣ ಅದರ ಶೇಕಡ ಕೇವಲ 1% ಮಾತ್ರ ಕಾಣುವಂತಹದ್ದು. ಮತ್ತೆಲ್ಲವೂ ಪ್ರಬಲ, 75% ಅಂದ್ರೆ 75% ಸಸ್ಯಗಳೆಲ್ಲವೂ ಪ್ರಬಲ ಗುಣವನ್ನು ಹೊಂದಿರುವಂತಹ ಸಸ್ಯಗಳು. ಇದಿಷ್ಟು ನೀವು ಮಾಡಬೇಕು. ಮತ್ತೆ ನಾನೀಗ ಏನೆಲ್ಲ ಹೇಳಿದೆ ನೋಡಿ, ಅದನ್ನ ಬರಿಬೇಕು. ಆಯ್ತಾ, ಇದಕ್ಕೆ 3 ಮಾರ್ಕ್ ಕೇಳ್ತಾರೆ. ಖಾಲಿ ಪುನೆಟ್ ಸ್ಕ್ವೇರ್ ಮಾಡಿದಕ್ಕೆ 3 ಮಾರ್ಕ್ ಕೇಳ್ತಾರೆ. ಆಯ್ತಾ, ಇದು ಅರ್ಥ ಆಯ್ತು ಅಂತ ಹೇಳಿ ಭಾವಿಸಿದ್ದೇನೆ. ಏಕತಳೀಕರಣ ನಾವು ಮಾಡಿದೀಗ. ನೆಕ್ಸ್ಟ್ ಮಾಡುವಂತಹದ್ದು ದ್ವಿತಳೀಕರಣ. ದ್ವಿ ಅಂತ ಹೇಳಿದ್ರೆ 2 ಗುಣಗಳು, 2 ಗುಣಗಳನ್ನು ಹೊಂದಿದ್ದು ಜೊತೆಯಾಗಿಯೇ ಆ ಗುಣಗಳು ಆ ಸಸ್ಯಕ್ಕೆ ಬಂದ್ರೆ ಅದನ್ನ ದ್ವಿತಳೀಕರಣ ಅಂತ ಹೇಳ್ತಾರೆ. ಇಲ್ಲಿ ಇದಕ್ಕೊಂದು ಹೊಸ ಹೆಸರು ಕೊಡ್ತಾರೆ, ಸ್ವತಂತ್ರ ವಿಂಗಡಣೆಯ ನಿಯಮ. ಸ್ವತಂತ್ರ ವಿಂಗಡಣೆಯ ನಿಯಮ ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಕೂಡ ಏನಾಗ್ತದೆ ಅಂತ ಹೇಳಿದ್ರೆ, ಒಂದಕ್ಕಿಂತ ಹೆಚ್ಚು ಗುಣಗಳನ್ನ ಹೊಂದಿದ್ರು ಕೂಡ, ಅಂದ್ರೆ ಮುಖ್ಯವಾಗಿ 2 ಗುಣಗಳನ್ನ ಹೊಂದಿದ್ರು ಕೂಡ, ಆದ್ರೆ F2 ಜನರೇಷನ್ಗೆ ಬರುವಾಗ, F2 ಪೀಳಿಗೆಗೆ ಬರುವಾಗ ಬೇರೆ 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 ಹೊಸ ಗುಣಗಳನ್ನು ಕಾಣ್ಲಿಕ್ಕೆ ಸಿಗ್ತದೆ. ಸ್ವತಂತ್ರವಾಗಿ ಅದು ಅನುವಂಶೀಯವಾಗ್ತದೆ. ಮತ್ತೆ ಯಾವುದೇ ಒಂದು ಗುಣ ಪ್ರಬಲ ಮತ್ತೊಂದು ದುರ್ಬಲ ಅಂತ ಹೇಳಿ ಇರುವುದಿಲ್ಲ, ಅದರ ಪ್ರಭಾವವೇ ಇರುವುದಿಲ್ಲ. ಆದ್ರೆ ನಿಮಗೆ ಬೇರೆ ಬೇರೆ ಹೊಸ ಗುಣಗಳು ಕಾಣ್ಲಿಕ್ಕೆ ಸಿಗುವ ಕಾರಣ ಇದನ್ನ ಸ್ವತಂತ್ರ ವಿಂಗಡಣೆಯ ನಿಯಮ ಅಂತ ಹೇಳ್ತಾರೆ. ಇಲ್ಲಿ ಮೆಂಡಲರು ತೆಗೆದುಕೊಂಡ ಗುಣ ಅಂತ ಹೇಳಿದ್ರೆ ಹಳದಿ ದುಂಡನೆಯ ಬೀಜ. ಆಯ್ತಾ, ಹಳದಿ ದುಂಡನೆಯ ಬೀಜ. ಹಾಗೆಯೇ ಹಸಿರು ಸುಕ್ಕುಗಟ್ಟಿದ ಬೀಜ. ಸುಕ್ಕುಗಟ್ಟಿದ ಬೀಜ. ಆಯ್ತಾ, ಈಗ ಇದಕ್ಕೆರಡಕ್ಕೆ ಜೀನೋಟೈಪ್ ಬರಿಬೇಕಲ್ವಾ, ಅನುವಂಶೀಯ ಸಂಯೋಜನೆ ಬರಿಬೇಕಲ್ಲ. ಹಳದಿ ಅನ್ನೋದು ಪ್ರಬಲ ಗುಣ, ಕ್ಯಾಪಿಟಲ್ ವೈ. ದುಂಡು ಅಂತ ಹೇಳಿದ್ರೆ ರೌಂಡ್, ಸೊ ಅದು ಕೂಡ ಪ್ರಬಲ ಗುಣವೇ, ಕ್ಯಾಪಿಟಲ್ ಆರ್. ಇಲ್ಲಿ ವೈ ಸ್ಮಾಲ್ ವೈ ಹಸಿರು ದುರ್ಬಲ ಗುಣ. ಹಾಗೆ ಸುಕ್ಕುಗಟ್ಟಿದ ಅಂತ ಹೇಳಿದ್ರೆ ಕೂಡ ದುರ್ಬಲ ಗುಣ, ಸೊ ಅದನ್ನ ಸ್ಮಾಲ್ ಆರ್ ಅಂತ ಹೇಳಿ ಬರಿತೇವೆ. ಇದಿಷ್ಟು ಅರ್ಥ ಆಯ್ತಾ ನಿಮಗೆ? ಈಗ ಆಗ ಹೇಗೆ ನಾವು ಮಾಡಿದ್ದೇವೆ ನೋಡಿ, ಅದೇ ರೀತಿ ಇಲ್ಲಿ ಕೂಡ ಮಾಡ್ಲಿಕ್ಕೆ ನಾವು ಮೊದಲಿಗೆ ಏನ್ ಬರಿಬೇಕು, ಪೋಷಕ ಸಸ್ಯ ಬರಿಬೇಕು. ಪೋಷಕ ಸಸ್ಯಗಳು ಯಾವುದೆಲ್ಲ, ಹಳದಿ ದುಂಡನೆಯ ಬೀಜ ಹೊಂದಿದ ಸಸ್ಯ ಅಲ್ವಾ. ಹಾಗೆ ಮತ್ತೊಂದು ಹಸಿರು ಸುಕ್ಕುಗಟ್ಟಿದ ಬೀಜ ಹೊಂದಿದ ಸಸ್ಯ.
ಈಗ ನೆಕ್ಸ್ಟ್ ಏನು ಬರಿಬೇಕು ನಾವು? ಜೀನೋಟೈಪ್ ಬರಿಬೇಕು. ಜೀನೋಟೈಪ್ ನಾವು ಆಗ ಬರ್ದ್ವಿ ಅಲ್ವಾ, ಅದನ್ನೇ ಜೀನೋಟೈಪ್. ಜೀನೋಟೈಪ್ ಬರಿಬೇಕು. ಹಳದಿ ಅಂತ ಹೇಳಿದ್ರೆ ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಆರ್, ಸ್ಮಾಲ್ ವೈ, ಸ್ಮಾಲ್ ವೈ, ಸ್ಮಾಲ್ ಆರ್, ಸ್ಮಾಲ್ ಆರ್. ಈಗ ನೆಕ್ಸ್ಟ್ ಏನಾಗ್ತದೆ? ಲಿಂಗಾಣುಗಳು ಉತ್ಪತ್ತಿ ಆಗ್ತದೆ ಅಲ್ವಾ? ಲಿಂಗಾಣುಗಳು ಉತ್ಪತ್ತಿ ಆಗ್ತದೆ. ಈಗ ಲಿಂಗಾಣುವಿನಲ್ಲಿ ನೋಡಿ, ಲಿಂಗಾಣುವಿನಲ್ಲಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಎರಡು ಗುಣಗಳಾಗ ಏಕತಳಿ ಇದ್ದದ್ದು ಈಗ ದ್ವಿತಳಿ ಇರುವ ಕಾರಣ ಎರಡು ಗುಣಗಳು ಒಟ್ಟಿಗೆ ಬರ್ತದೆ. ಒಂದು ಹಳದಿ ಬಣ್ಣದ್ದಾದ್ರೆ ಇನ್ನೊಂದು ದುಂಡನೆಯದ್ದು. ಹಳದಿ ಬಣ್ಣದ್ದು, ದುಂಡನೆಯದ್ದು. ಇಲ್ಲಿ ಸ್ಮಾಲ್ ವೈ, ಸ್ಮಾಲ್ ಆರ್, ಸ್ಮಾಲ್ ವೈ, ಸ್ಮಾಲ್ ಆರ್. ಯಾಕೆ? ಎರಡು ಗುಣಗಳು ಒಟ್ಟೊಟ್ಟಿಗೆ ಬರ್ತದಲ್ಲ, ಜೊತೆ ಜೊತೆಯಾಗಿ ಏನಾಗ್ತದೆ? ವರ್ಗಾವಣೆ ಆಗ್ತದಲ್ವಾ? ಸೊ ಅದಕ್ಕೋಸ್ಕರ. ಈಗ ನೆಕ್ಸ್ಟ್ ಏನ್ ಬರಿಬೇಕು? F1 ಪೀಳಿಗೆಯ ಸಸ್ಯಗಳು. F1 ಪೀಳಿಗೆ ಆಯ್ತಾ? ಈಗ F1 ಪೀಳಿಗೆ ನಾನು ಇಲ್ಲಿಂದ ಇಲ್ಲಿಗೆ ಮಾಡ್ತೇನೆ ನೋಡಿ. F1 ಪೀಳಿಗೆ ಅಂದ್ರೆ F1 ಪೀಳಿಗೆಯಲ್ಲಿ ಏನಾಗ್ತದೆ? ಒಂದು ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್ ಅಲ್ವಾ? ಸ್ಮಾಲ್ ಆರ್. ಮತ್ತೊಂದು ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಮಾಡ್ತೇನೆ, ಹೈಬ್ರಿಡ್ ಮಾಡುದು ನಾವೀಗ. ಈಗ ಉಂಟಾದದ್ದು ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್. ಏನಾಯ್ತು ಹೇಳಿ ನೋಡೋಣ? ಇದೇನಾಯ್ತು? ಇದರ ಜೀನೋಟೈಪ್ ನಮ್ಗೆ ಸಿಕ್ಕಿತಲ್ವಾ? ಫಿನೋಟೈಪ್ ಹೇಳಿ ನನಗೆ ಯಾವ ಗುಣ ಕಾಣ್ಲಿಕ್ಕೆ ಸಿಗ್ತದೆ? F1 ಜನರೇಷನ್ ನಲ್ಲಿ ಯಾವ ಗುಣಗಳು ಸಹ ಕಾಣ್ಲಿಕ್ಕೆ ಸಿಗ್ತದೆ? ಎಲ್ಲಾ ಸಸ್ಯಗಳು ಹಳದಿ ದುಂಡನೆಯ ಬೀಜಗಳನ್ನು ಉತ್ಪತ್ತಿ ಮಾಡುತ್ತದೆ. ಆಯ್ತಾ? ಉತ್ಪತ್ತಿ ಮಾಡುತ್ತದೆ. ಇದನ್ನು ನಾವೀಗ ಏನ್ ಮಾಡ್ಬೇಕು? ಇದು ಪುನಃ ಏನ್ ಮಾಡ್ತದೆ? ಲಿಂಗಾಣುಗಳನ್ನ ಬಿಡುಗಡೆ ಮಾಡ್ತದೆ. ನೋಡಿ, ಇಲ್ಲಿ ಎರಡು ರೀತಿಯ ಲಿಂಗಾಣುಗಳು ಬರ್ತದೆ. ಎರಡು ರೀತಿಯ ಲಿಂಗಾಣು ಅಂದ್ರೆ ಒಂದು ಕ್ಯಾಪಿಟಲ್ ವೈ ಮತ್ತು ಕ್ಯಾಪಿಟಲ್ ಆರ್ ಇರುವಂತಹದ್ದು, ಒಂದು ಸ್ಮಾಲ್ ವೈ ಮತ್ತು ಸ್ಮಾಲ್ ಆರ್ ಇರುವಂತಹದ್ದು. ಎರಡು ಮಾತ್ರ ಅಲ್ಲ, ಮತ್ತೊಂದು ನಾಲ್ಕು ಲಿಂಗಾಣುಗಳು ಬರ್ತದೆ. ಮತ್ತೊಂದು ಕ್ಯಾಪಿಟಲ್ ವೈ ನೋಡಿ, ಈ ರೀತಿ ಕೂಡ ಆಗಬಹುದು. ಹೇಗಂತ ಹೇಳಿದ್ರೆ ಬರಿತೇನೆ ನೋಡಿ. ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್ ಆಯ್ತಾ? ಮತ್ತೆ ಕ್ಯಾಪಿಟಲ್ ವೈ, ಸ್ಮಾಲ್ ಆರ್ ಕೂಡ ಇರಬಹುದು, ಅಥವಾ ಸ್ಮಾಲ್ ವೈ, ಕ್ಯಾಪಿಟಲ್ ಆರ್ ಕೂಡ ಇರಬಹುದು. ಈ ರೀತಿ ನಾಲ್ಕು ಲಿಂಗಾಣುಗಳನ್ನ ಉತ್ಪತ್ತಿ ಮಾಡ್ತದೆ. ಯಾಕೆ ಹೇಳಿದ್ರೆ ಎರಡೆರಡು ಈ ರೀತಿ ಇರಬಹುದು, ಚಾನ್ಸಸ್ ಇರಬಹುದಲ್ವಾ? ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್, ಮತ್ತೊಂದು ಸ್ಮಾಲ್ ವೈ, ಸ್ಮಾಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ಆರ್, ಹಾಗೆ ಸ್ಮಾಲ್ ವೈ, ಕ್ಯಾಪಿಟಲ್ ಆರ್. ಈ ರೀತಿ ನಾಲ್ಕು ಲಿಂಗಾಣುಗಳನ್ನ ಅದು ಹೊಂದಬಹುದು. ಈಗ ಪುನೆಟ್ ಸ್ಕ್ವೇರ್ ಮಾಡಬೇಕು. ಪುನೆಟ್ ಸ್ಕ್ವೇರ್ ಅಲ್ಲಿ ಆಗ ಹೇಳಿದ ಹಾಗೆಯೇ ಒಂದು ಕಡೆ ಗಂಡು, ಒಂದು ಕಡೆ ಹೆಣ್ಣು ಅಂತ ಹೇಳಿ ನಾವು ಬರಿತೇವೆ. ಈ ನಾಲ್ಕು ಲಿಂಗಾಣುಗಳನ್ನ ಮೇಲೆ ಬರಿಬೇಕು. ಆಯ್ತಾ? ಯಾವುದೆಲ್ಲ? ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್, ಹಾಗೆಯೇ ಕ್ಯಾಪಿಟಲ್ ವೈ, ಸ್ಮಾಲ್ ಆರ್, ಸ್ಮಾಲ್ ವೈ, ಕ್ಯಾಪಿಟಲ್ ಆರ್, ಸ್ಮಾಲ್ ವೈ, ಸ್ಮಾಲ್ ಆರ್. ಇದಲ್ವಾ ನಾಲ್ಕು ಲಿಂಗಾಣುಗಳು? ಹೆಣ್ಣಲ್ಲಿ ಕೂಡ ಅದೇ ಅದಲ್ವಾ? ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ಆರ್, ಸ್ಮಾಲ್ ವೈ, ಕ್ಯಾಪಿಟಲ್ ಆರ್, ಸ್ಮಾಲ್ ವೈ, ಸ್ಮಾಲ್ ಆರ್. ಈಗ ಏನ್ ಮಾಡಬೇಕು? ಗುಣಿಸುದು. ಇಲ್ಲಿಂದ ಇಲ್ಲಿಗೆ ಗುಣಿಸ್ತಾ ಹೋಗುವಂತಹದ್ದು. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಮತ್ತೆ ಇಲ್ಲಿಂದ ಇಲ್ಲಿಗೆ. ಹಾಗೆ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಮತ್ತೆ ಹಾಗೆ ಮೇಲೆ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಹಾಗೆ ಇಲ್ಲಿಂದ ಇಲ್ಲಿಗೆ. ಇದು ಅರ್ಥ ಆಯ್ತಾ ಹೇಗೆ ಗುಣಿಸುದಂತ ಹೇಳಿ? ಆಗ ಗುಣಿಸಿದೇವಲ್ವ ನಾವು, ಅದೇ ರೀತಿ ಗುಣಿಸ್ತಾ ಹೋಗುವಂತಹದ್ದು. ಸೊ ಈಗ ಗುಣಿಸುದು ಅಂತ ಹೇಳಿದ್ರೆ ನಾನು ಗೆರೆ ಹಾಕಿ ತೋರಿಸುವುದಿಲ್ಲ, ಜಸ್ಟ್ ನಿಮ್ಗೆ ಹೇಳ್ತೇನೆ ಅಷ್ಟೇ. ಮೊದಲು ಇಲ್ಲಿಂದ ಇಲ್ಲಿಗೆ ಗುಣಿಸುದು. ಏನ್ ಬರ್ತದೆ? ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಆರ್ ಅಲ್ವಾ?
ನೆಕ್ಸ್ಟ್ ನೆಕ್ಸ್ಟ್ ಎಲ್ಲಿಂದ ಎಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಇಲ್ಲಿಂದ ಮೂರನೇದಕ್ಕೀಗ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್. ಒಂದನೆಯಿಂದ ನಾಲ್ಕನೇದಕ್ಕೀಗ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಹಾಗೆ ಈಗ ಎರಡನೆಯಿಂದ ಕೆಳಗೆ, ಎರಡನೆಯಿಂದ ಅಂದರೆ ಕಂಬ ಸಾಲಿನಿಂದ ಅಡ್ಡ ಸಾಲಿಗೆ, ಮೊದಲನೇ ಅಡ್ಡ ಸಾಲಿಗೆ. ಸೊ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ನೆಕ್ಸ್ಟ್ ನೋಡಿ, ಎರಡನೇ ಕಂಬ ಸಾಲಿನಿಂದ ಒಂದನೇ ಕಂಬ ಸಾಲಿನ ಎರಡನೇ ಕೋಣೆಯಿಂದ ಎರಡನೇ ಕೋಣೆಗೆ ಇಲ್ಲಿಗೆ ಕ್ಯಾಪಿಟಲ್ ವೈ ಸ್ಮಾಲ್ ಆರ್. ಹಾಗೆ ಇಲ್ಲಿಂದ ಇಲ್ಲಿಗೆ ಯಾವುದು, ಕ್ಯಾಪಿಟಲ್ ವೈ ಸ್ಮಾಲ್ ವೈ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಹಾಗೆ ಇಲ್ಲಿಂದ ಕೊನೆಯ ಕೋಣೆಗೆ ಕ್ಯಾಪಿಟಲ್ ವೈ ಸ್ಮಾಲ್ ಆರ್ ಸ್ಮಾಲ್ ಆರ್. ನಾಲ್ಕನೇ ಕೋಣೆಯಿಂದ ಮೊದಲ ಕೋಣೆಗೆ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಕ್ಯಾಪಿಟಲ್ ಆರ್. ಇಲ್ಲಿಂದ ಎರಡನೇ ಕೋಣೆಗೆ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಇಲ್ಲಿಂದ ಮೂರನೇ ಕೋಣೆಗೆ ಸ್ಮಾಲ್ ವೈ ಕ್ಯಾಪಿಟಲ್ ಆರ್. ಕೊನೆಯ ಕೋಣೆಗೆ ಸ್ಮಾಲ್ ವೈ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಈಗ ಕೊನೆಯ ಕೋಣೆಯಿಂದ ಮೊದಲನೇ ಕೋಣೆಗೆ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಇಲ್ಲಿಂದ ಎರಡನೇ ಕೋಣೆಗೆ ಕ್ಯಾಪಿಟಲ್ ವೈ ಸ್ಮಾಲ್ ಆರ್. ಸೊ ಇಲ್ಲಿ ಸ್ಮಾಲ್ ವೈ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಕೊನೆಯದಾಗಿ ಲಾಸ್ಟ್ ಕೋಣೆ ಸ್ಮಾಲ್ ವೈ ಸ್ಮಾಲ್ ಆರ್. ಈಗ ಇಷ್ಟ ಆಯ್ತಲ್ವಾ? ಇಷ್ಟ ಆದ ನಂತರ ನಾವೀಗೇನ್ ಮಾಡ್ಬೇಕಂತ ಹೇಳಿದ್ರೆ ಗುಣಲಕ್ಷಣಗಳನ್ನ ಬರಿಬೇಕು. ಯಾವ ಗುಣ ಅಂತ ಹೇಳಿ ಬರಿಬೇಕು. ನೋಡಿ, ಕ್ಯಾಪಿಟಲ್ ವೈ ಇದ್ರೆ ಅದು ಹಳದಿ, ಕ್ಯಾಪಿಟಲ್ ಆರ್ ಇದ್ರೆ ಅದೇನು ದುಂಡು. ಸ್ಮಾಲ್ ವೈ ಎರಡೂ ಕೂಡ ಸ್ಮಾಲ್ ಇದ್ರೆ ಅದು ಹಸಿರು, ಸ್ಮಾಲ್ ಆರ್ ಎರಡೂ ಕೂಡ ಸ್ಮಾಲ್ ಆರ್ ಇದ್ರೆ ಅದು ಸುಕ್ಕುಗಟ್ಟಿದ. ಹಾಗಾದ್ರೆ ಇದೇನಾಗಿದ್ದು, ಹಳದಿ ದುಂಡನೆಯ. ಇದೇನಾಗ್ತದೆ, ಇದು ಕೂಡ ಹಳದಿ ಬಣ್ಣದೆ, ಯಾಕೆ ಹೇಳಿದ್ರೆ ಕ್ಯಾಪಿಟಲ್ ಇದೆ, ದುಂಡನೆಯ ಅಲ್ವಾ? ಇದು ಕೂಡ ಹಳದಿ ದುಂಡನೆಯ. ಹಾಗೆ ಇದೇನಾಗ್ತದೆ, ಇದು ಕೂಡ ಹಳದಿ ದುಂಡನೆಯ ಬೀಜಗಳನ್ನ ಉತ್ಪತ್ತಿ ಮಾಡುವಂತಹದ್ದು. ಈಗ ಕೆಳಗಿನ ಸಾಲಿಗೆ ಬರುವ ಕ್ಯಾಪಿಟಲ್ ವೈ ಇದೆ, ಹಾಗಾದ್ರೆ ಅದು ಹಳದಿ, ಕ್ಯಾಪಿಟಲ್ ಆರ್ ಇದೆ, ಅದು ದುಂಡನೆಯ. ಇಲ್ಲಿ ನೋಡಿ, ಈಗ ಹಳದಿ ಯಾಕೆ ಹೇಳಿದ್ರೆ ಕ್ಯಾಪಿಟಲ್ ವೈ ಇದೆ, ಎರಡೂ ಕೂಡ ಸ್ಮಾಲ್ ಆರ್ ಇರುವ ಕಾರಣ ಇದೇನು ಸುಕ್ಕುಗಟ್ಟಿದ. ಆಯ್ತಾ? ಇದು ಹಳದಿ, ಕ್ಯಾಪಿಟಲ್ ಆರ್ ಇರುವ ಕಾರಣ ದುಂಡನೆಯ ಬೀಜ. ಇದು ವೈ, ಕ್ಯಾಪಿಟಲ್ ವೈ ಇದೆ, ಸೊ ಹಾಗಾದ್ರೆ ಹಳದಿ, ಎರಡೂ ಕೂಡ ಸ್ಮಾಲ್ ಆರ್, ಹಾಗಾದ್ರೆ ಇದು ಸುಕ್ಕುಗಟ್ಟಿದ. ನೆಕ್ಸ್ಟ್ ಇದು ಹಳದಿ ದುಂಡನೆಯ. ಇದು ಹಳದಿ ದುಂಡನೆಯ. ಇದು ನೋಡಿ ಹಳದಿ ಅಲ್ಲಲ್ಲ, ಯಾಕೆ? ಸ್ಮಾಲ್ ವೈ ಇದೆ, ಸ್ಮಾಲ್ ವೈ ಇದೆ, ಇದು ಹಸಿರು ದುಂಡನೆಯ. ಇದು ಕೂಡ ಏನು? ಹಸಿರು ದುಂಡನೆ. ಯಾಕೆ? ಕ್ಯಾಪಿಟಲ್ ಆರ್ ಇದೆ ಅಲ್ಲಿ. ಇದು ಹಳದಿ, ಯಾಕೆ ಹೇಳಿದ್ರೆ ಕ್ಯಾಪಿಟಲ್ ವೈ ಇದೆ, ದುಂಡನೆಯ. ಇದು ಹಳದಿ, ಸ್ಮಾಲ್ ಆರ್, ಹಾಗಾದ್ರೆ ಇದು ಸುಕ್ಕುಗಟ್ಟಿದ. ಇದು ಹಳದಿ ಅಲ್ಲ, ಯಾವ ಬಣ್ಣ? ಹಸಿರು ಬಣ್ಣ, ಹಸಿರು ದುಂಡನೆ. ಇದು ಹಸಿರು ಸುಕ್ಕುಗಟ್ಟಿದ. ಈಗ ನಮ್ಮ ಎದುರಿಗೆ ಹಲವಾರು ಏನು ಲಕ್ಷಣಗಳು ಕಾಣಲಿಕ್ಕೆ ಸಿಕ್ಕಿದೆ ಅಲ್ವಾ? ಅದನ್ನೆಲ್ಲವನ್ನು ನೋಟ್ ಡೌನ್ ಮಾಡೋಣ, ಮತ್ತೆ ಅದನ್ನು ಎಷ್ಟೆಷ್ಟು ಅಂತ ಹೇಳಿ ಲೆಕ್ಕ ಮಾಡಬೇಕು ನಾವೀಗ. ಒಂದು ಹಳದಿ ದುಂಡನೆ ಅಲ್ವಾ?
ಹಳದಿ ದುಂಡನೆ, ಅದರ ಅನುಪಾತ ಬರಿಬೇಕು. ನೆಕ್ಸ್ಟ್ ಹಳದಿ ದುಂಡನೆ ಆದ ನಂತರ ಹಳದಿ ಸುಕ್ಕುಗಟ್ಟಿದ, ಹಳದಿ ಸುಕ್ಕುಗಟ್ಟಿದ ಅಲ್ವಾ. ಮತ್ತೇನಿತ್ತು, ಹಸಿರು ದುಂಡನೆ ಇತ್ತು, ಹಸಿರು ದುಂಡನೆ. ಹಾಗೆ ಕೊನೆಯದಾಗಿ ಹಸಿರು ಸುಕ್ಕುಗಟ್ಟಿದ ಗಿಡ ಇತ್ತು, ಅಂದ್ರೆ ಬೀಜ ಉತ್ಪತ್ತಿ ಮಾಡುವ ಗಿಡ ಇತ್ತು. ಈಗ ಎಷ್ಟೆಷ್ಟು ಇದೆ ಅದನ್ನು ಲೆಕ್ಕ ಮಾಡೋಣ. ಹಳದಿ ದುಂಡನೆಯ ನೋಡಿ, ಎಲ್ಲೆಲ್ಲ ಹಳದಿ ದುಂಡನೆಯ ಇದೆ ಅಲ್ಲಿಗೆ ಒಂದೆರಡು ನಂಬರ್ ಹಾಕ್ತಾ ಹೋಗ್ತೇನೆ. ಹಳದಿ ದುಂಡನೆಯ 1 2 3 4 5, ಅನಂತರ 6, ಅನಂತರ ಇಲ್ಲಿ 7, ಇಲ್ಲಿ 8, ಅನಂತರ 9. ಎಷ್ಟು ಗಿಡ ಇದೆ? 9 ಗಿಡ ಬಂತು. ಸೊ 9 ಬರ್ದೆ. ಅನುಪಾತ ಹಳದಿ ಸುಕ್ಕುಗಟ್ಟಿದ ಎಷ್ಟು ಇದೆ? ಹಳದಿ ಸುಕ್ಕುಗಟ್ಟಿದ ಇದನ್ನು ಒರೆಸುವ ನಾವು, ಯಾಕೆ ಹೇಳಿದ್ರೆ ನಮಗೆ ಮತ್ತೆ ಕನ್ಫ್ಯೂಷನ್ ಆಗ್ತದೆ. ನಂಬರ್ ಅಲ್ಲಿ ಇಲ್ಲೆಲ್ಲ ನಂಬರ್ ಕಾಣ್ಲಿಕ್ಕೆ ಸಿಗ್ತದೆ. ಸೊ ನಂಬರ್ ಹಾಕಿದ್ರೆ ನೀವು ಪೆನ್ಸಿಲ್ ಅಲ್ಲಿ ಹಾಕಿ ಅದನ್ನ ಮತ್ತೆ ಒರೆಸಬಹುದು, ಆಯ್ತಾ. ಹಳದಿ ಸುಕ್ಕುಗಟ್ಟಿದ ಎಲ್ಲಿದೆ? ಹಳದಿ ಸುಕ್ಕುಗಟ್ಟಿದ 1, ಹಳದಿ ಸುಕ್ಕುಗಟ್ಟಿದ 2, ಹಳದಿ ಸುಕ್ಕುಗಟ್ಟಿದ 3. ಸೊ ಒಟ್ಟಿಗೆ ಎಷ್ಟು ಗಿಡ? 3 ಗಿಡ ಹಳದಿ ಸುಕ್ಕುಗಟ್ಟಿದ ಇದೆ. ಹಾಗೆ ಹಸಿರು ದುಂಡನೆಯ ಎಷ್ಟಿದೆ? ಇದನ್ನು ಒರೆಸ್ತೇನೆ. ಹಸಿರು ದುಂಡನೆಯ ಸಸ್ಯಗಳೆಲ್ಲಿದೆ? ಹಸಿರು ದುಂಡನೆದ್ದು 1, ಹಸಿರು ದುಂಡನೆದ್ದು 2, ಹಾಗೆ ಹಸಿರು ದುಂಡನೆದ್ದು 3. ಸೊ ಎಷ್ಟು ಗಿಡ? 3 ಗಿಡ. ಕೊನೆಯದಾಗಿ ಹಸಿರು ಸುಕ್ಕುಗಟ್ಟಿದ ಗಿಡ ಎಷ್ಟು? 1. ಇದು ನೋಡಿ ಅನುಪಾತ. ಯಾವುದ್ರದು ಅಂದ್ರೆ ಯಾವುದರ ಅನುಪಾತ? ಸ್ವತಂತ್ರ ವಿಂಗಡಣೆಯ ನಿಯಮದ ಅನುಪಾತ 9:3:3:1. ಅಂದ್ರೆ ನೋಡಿ, ಸ್ವತಂತ್ರವಾಗಿ ಅಲ್ಲಿ ನಾವು ತೆಗೆದುಕೊಂಡದ್ದು 2 ಗುಣಗಳನ್ನ, ಆದ್ರೆ ನಮಗೆ F2 ಜನರೇಷನ್ ನಲ್ಲಿ ಸಿಕ್ಕಿದ ಗುಣಗಳೆಲ್ಲವೂ ಏನಾಗಿತ್ತು? ಬೇರೆ 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 ಆಗಿತ್ತು. ಅಲ್ಲಿಲ್ಲದ್ದು ಕೂಡ ಹೊಸದಾಗಿ ಕಂಡು ಬಂದಿದೆ. ಸೊ ಅದಕ್ಕೋಸ್ಕರ ಇದಕ್ಕೆ ಸ್ವತಂತ್ರತೆಯ ನಿಯಮ ಅಂತ ಹೇಳ್ತಾರೆ. ಇದು ಅರ್ಥ ಆಗಿದಾ? ಆದ್ರೆ ನಾನು ಅಲ್ಲೊಂದು ನಿಮ್ಗೆ ಹೇಳಲಿಲ್ಲ, 3:1 ಹೇಳಿದೇನಲ್ಲ. ಓಕೆ ನಾನು ಅದನ್ನ ಮರ್ತೋಯ್ತು, ನಂಗೆ 3:1 ಹೇಳಿದೇನಾ ಇಲ್ವಾ ಅಂತ ಹೇಳಿ. ಸೊ ಅದಿಷ್ಟು ದ್ವಿತಳೀಕರಣ ಮತ್ತೆ ಸ್ವತಂತ್ರ ಇದ್ರದ್ದು, ಆಯ್ತಾ. ಈಗ ಕೊನೆಯ ಒಂದು ಟಾಪಿಕ್ ಅಂತ ಹೇಳಿದ್ರೆ ಲಿಂಗ ನಿರ್ಧಾರಣೆ. ಲಿಂಗ ನಿರ್ಧಾರಣೆ ಅಂದ್ರೆ ಏನು? ಈಗ ಒಂದು ಹುಟ್ಟೋ ಮಗು ಗಂಡೋ ಹೆಣ್ಣು ಅನ್ನೋದನ್ನ ಯಾರು ನಿರ್ಧಾರ ಮಾಡ್ತಾರೆ? ಬೇರೆ ಬೇರೆ ಜೀವಿಗಳಲ್ಲಿ ಲಿಂಗ ನಿರ್ಧಾರಣೆಗೆ ಬೇರೆ ಬೇರೆ ರೀತಿಯ ಒಂದು ಏನಿದೆ ಅಂದ್ರೆ ಬೇರೆ ಬೇರೆ ರೀತಿಯಾಗಿ ಆಗ್ತದೆ ಲಿಂಗ ನಿರ್ಧಾರಣೆ. ಅಲ್ಲಿ ಕೊಟ್ಟಿರುವ ಹಾಗೆ ಉದಾಹರಣೆಗಳಲ್ಲಿ ಆಮೆಯ ಮೊಟ್ಟೆ ಒಂದು ವೇಳೆ ತಂಪಗಿನ ತಾಪಮಾನದಲ್ಲಿ ಇದ್ರೆ ಆ ಮೊಟ್ಟೆ ಎಲ್ಲ ಗಂಡಾಗಿ ಪರಿವರ್ತನೆ ಆಗ್ತದೆ. ಒಂದು ವೇಳೆ ಆ ಮೊಟ್ಟೆ ಇಟ್ಟ ಸಂದರ್ಭದಲ್ಲಿ ಬಿಸಿ ಇದ್ರೆ ಜಾಸ್ತಿ ಆ ಜಾಗ, ಅದೆಲ್ಲ ಮೊಟ್ಟೆ ಏನಾಗ್ತದೆ? ಹೆಣ್ಣಾಗಿ ಪರಿವರ್ತನೆ ಆಗ್ತದೆ. ಹಾಗೆ ಮೊಸಳೆ ಏನಾಗ್ತದೆ ಅಂತ ಹೇಳಿದ್ರೆ, ಮಧ್ಯಮ ತಾಪದಲ್ಲಿ ಏನಾದ್ರೂ ಇತ್ತು ಅಂತ ಹೇಳಿದ್ರೆ ಮೊಟ್ಟೆ, ಎಲ್ಲ ಮೊಟ್ಟೆಗಳು ಗಂಡಾಗಿ ಪರಿವರ್ತನೆ ಆಗ್ತದೆ. ಆದ್ರೆ ಅತಿ ಹೆಚ್ಚು ಅಥವಾ ಅತಿ ಕಡಿಮೆ ತಾಪಮಾನ ಮೊಟ್ಟೆ ಎಲ್ಲವನ್ನ ಹೆಣ್ಣಾಗಿ ಪರಿವರ್ತನೆ ಮಾಡ್ತದೆ. ಆದ್ರೆ ಬಸವನ ಹುಳು ಅದಕ್ಕೆ ಲಿಂಗವನ್ನ ಬದಲಾಯಿಸುವಂತಹ ಲಿಂಗವನ್ನ ಬದಲಾಯಿಸಬಹುದು. ಯಾವುದಕ್ಕೆ? ಬಸವನ ಹುಳುವಿಗೆ. ಆದ್ರೆ ನಮ್ಗೆ ಕಲಿಬೇಕಾದದ್ದು ಮಾನವನಲ್ಲಲ್ವಾ? ಮಾನವನಲ್ಲಿ ಯಾರು ಲಿಂಗವನ್ನ ನಿರ್ಧಾರ ಮಾಡ್ತಾರೆ? ಮಾನವನಲ್ಲಿ ಅದರ ಪೋಷಕರು, ಮುಖ್ಯವಾಗಿ ತಂದೆ, ಆಯ್ತಾ, ಲಿಂಗವನ್ನ ನಿರ್ಧಾರ ಮಾಡುವಂತಹದ್ದು. ಹೇಗೆ ಅನ್ನೋದನ್ನ ನೋಡೋಣ. ಮಾನವನಲ್ಲಿ ಒಂದು ಲಿಂಗಾಣುವಿನಲ್ಲಿ ಲಿಂಗಾಣು ಅಂತ ಹೇಳಿದ್ರೆ ಏನು ಅಂತ ಗೊತ್ತಿದೆ ನಿಮಗೆ. ಲಿಂಗಾಣು ಅಂತ ಹೇಳಿದ್ರೆ 2 ರೀತಿ ಇದೆ. ಒಂದು ವೀರ್ಯಾಣು, ಇದು ತಂದೆಯಿಂದ ಬರುವಂತಹದ್ದು. ಹಾಗೆಯೇ ಅಂಡಾಣು ಅಲ್ವಾ, ತಾಯಿಯಿಂದ ಬರುವಂತಹದ್ದು. ಈ 2 ಜೀವಕೋಶಗಳಲ್ಲಿ ಕೂಡ ಆಯ್ತಾ 23 ಜೊತೆ ವರ್ಣತಂತುಗಳಿದೆ. ಎಷ್ಟು ಜೊತೆ ವರ್ಣತಂತುಗಳಿದೆ? 2 ಜೀವಕೋಶದಲ್ಲಿ ಕೂಡ 23 ಜೊತೆ, ಅಂದ್ರೆ 23 ಮಾತ್ರ ಇರ್ತದೆ, ಜೊತೆ ಇರುವುದಿಲ್ಲ. ಒಂದು ಯುಗ್ಮಜ ಅಂದ್ರೆ ಏನು? ಅಂಡಾಣು ಮತ್ತು ವೀರ್ಯಾಣು ಒಟ್ಟಿಗೆ ಆದಾಗ ಉಂಟಾಗ್ತದೆ ಯಾವುದು? ಯುಗ್ಮಜ ಉಂಟಾಗ್ತದೆ. ಅದರಲ್ಲಿ 23 ಜೊತೆ ಏನಿರ್ತದೆ? ವರ್ಣತಂತುಗಳು ಇರ್ತದೆ, ಆಯ್ತಾ. ಆದ್ರೆ ತಂದೆಯಲ್ಲಿ ಖಾಲಿ 23 ವರ್ಣತಂತು, ತಾಯಿಯಲ್ಲಿ ಖಾಲಿ 23 ವರ್ಣತಂತು. ಒಟ್ಟಿಗೆ 46 ವರ್ಣತಂತುಗಳು, ಅಂದ್ರೆ 23 ಜೊತೆ 46 ವರ್ಣತಂತುಗಳು ಯುಗ್ಮಜದಲ್ಲಿ ಇರ್ತದೆ, ಆಯ್ತಾ. ಇದ್ರಲ್ಲಿ 22 ವರ್ಣತಂತುಗಳು
22 ಜೊತೆ ಹೇಳಬಹುದು ಅಥವಾ 22 ವರ್ಣತಂತುಗಳು. ವೀರ್ಯಾಣು ಮತ್ತು ಅಂಡಾಣುವಿನ ಬಗ್ಗೆ ಮಾತಾಡುದಾದ್ರೆ 22 ಹೇಳ್ಬಹುದು. ಯುಗ್ಮಜದ ವಿಷಯದಲ್ಲಿ ಮಾತಾಡುದಾದ್ರೆ 22 ಜೊತೆ ಅಂತ ಹೇಳ್ಬಹುದು. ಅಂದ್ರೆ 22 ಜೊತೆ ಅಂತ ಹೇಳಿದ್ರೆ 44 ವರ್ಣತಂತುಗಳು ಏನಿದೆ ನೋಡಿ, ಇದು ನಮ್ಮ ಅಂದ್ರೆ ಭೌತಿಕ ಗುಣಲಕ್ಷಣಗಳನ್ನ ಕೊಡುವಂತಹ ಏನು ವರ್ಣತಂತುಗಳು. ಅಂದ್ರೆ ನಾವೀಗಾಗಲೇ ಕಲ್ತಿದ್ದೇವೆ, ಕಿವಿಯ ಹಾಲೆಗಳು ಇರಬಹುದು, ಕಣ್ಣಿನ ಬಣ್ಣ ಇರಬಹುದು, ಕೂದಲಿನ ಬಣ್ಣ ಇರಬಹುದು, ಚರ್ಮದ ಬಣ್ಣ ಇರಬಹುದು, ಇಂಥದೆಲ್ಲ ಗುಣಗಳನ್ನ ಕೊಡುವಂತಹ ವರ್ಣತಂತುಗಳು. ಅದರಲ್ಲಿ ಕೊನೆಯ ಒಂದು ಜೊತೆ ಏನಿದೆ ನೋಡಿ, 23ನೆಯ ಜೊತೆ, ಅಂದ್ರೆ ಕೊನೆಯ 2 ವರ್ಣತಂತುಗಳು ಏನಿದೆ ನೋಡಿ, ಇದನ್ನ ನಾವು ಲಿಂಗ ವರ್ಣತಂತು ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಲಿಂಗ ವರ್ಣತಂತು ಅಂತ ಹೇಳ್ತಾರೆ. ಆಯ್ತಾ? ಲಿಂಗ ವರ್ಣತಂತು ಅಂತ ಹೇಳ್ತಾರೆ. ಇದೇನಾಗ್ತದೆ ಅಂತ ಹೇಳಿದ್ರೆ, ಈ ಲಿಂಗ ವರ್ಣತಂತುಗಳು ತಂದೆಯಲ್ಲಿ ಮತ್ತು ತಾಯಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ತಂದೆಯಲ್ಲಿ ಕೊನೆಯ ಒಂದು ಜೊತೆ, ಅಂದ್ರೆ ತಂದೆಯಲ್ಲಿ ಕೊನೆಯ ಒಂದು ಜೊತೆ ಲಿಂಗವರ್ಣ ತಂತುಗಳು ಎಕ್ಸ್ ಮತ್ತು ವೈ ಆಗಿರ್ತದೆ. ತಾಯಿಯಲ್ಲಿ ಎರಡೂ ಕೂಡ ಎಕ್ಸ್ ಎಕ್ಸ್ ಆಗಿರ್ತದೆ. ಇದು ಸಮರೂಪಿ ವರ್ಣತಂತು. ಯಾವುದು? ತಾಯಿಯಲ್ಲಿರುವಂತಹದ್ದು ಸಮರೂಪಿ ವರ್ಣತಂತು. ಯಾಕಿದಕ್ಕೆ ಎಕ್ಸ್ ವೈ ಹೆಸರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇದು ಸಮರೂಪಿ. ಸಮರೂಪಿ ಅಂತ ಹೇಳಿದ್ರೆ ಒಂದೇ ರೀತಿ ಅದರ ಹೈಟ್ ಮತ್ತೆ ವೆಯ್ಟ್ ಅಲ್ಲಿ ಕೂಡ ಗ್ರಾಮ್, ಎಷ್ಟೇ ಗ್ರಾಮ್ ಅಂತ ಇರ್ತದಲ್ಲ, ಮಿಲಿಗ್ರಾಮ್, ಅದು ಕೂಡ ಏನು ಒಂದೇ ರೀತಿಯಲ್ಲಿ ಇರ್ತದೆ. ಆಯ್ತಾ? ಮತ್ತೆ ಅದರ ರಾಸಾಯನಿಕ ಕ್ರಿಯೆಗಳು ಎಲ್ಲ ಒಂದೇ, ಅಂದ್ರೆ ಪ್ರೋಟೀನ್ ಸ್ಟ್ರಕ್ಚರ್ ಎಲ್ಲ ಒಂದೇ ರೀತಿ ಇರುವ ಕಾರಣ ಅದಕ್ಕೆ ಸಮರೂಪಿ ಎಕ್ಸ್ ಎಕ್ಸ್ ಅಂತ ಹೆಸರು ಕೊಟ್ಟಿದ್ದಾರೆ. ಆದ್ರೆ ತಂದೆಯಲ್ಲಿ ಅದು ಸಮರೂಪಿ ಅಲ್ಲ. ಒಂದು ದೊಡ್ಡದಿದ್ರೆ ಒಂದು ದೊಡ್ಡದು ಮತ್ತೊಂದು ಸಣ್ಣದು ಗಿಡ್ಡವರ್ಣ ತಂತು, ಅದಕ್ಕೆ ವೈ ಅಂತ ಹೆಸರು ಕೊಟ್ಟಿದ್ದಾರೆ. ಆಯ್ತಾ? ಈಗ ಇದು ಪೋಷಕರು ಅಲ್ವಾ? ಪೋಷಕರು ಹೊಂದಿರುವಂತಹದ್ದು ಫಿನೋಟೈಪ್, ಜಿನೋಟೈಪ್ ಇದೆ ಅಲ್ವಾ? ಜಿನೋಟೈಪ್ ಏನಿದೆ ನೋಡಿ, ನಾವಾಗ ಮಾಡಿದ್ವಲ್ಲ ಹಾಗೆಯೇ ಮಾಡ್ಲಿಕ್ಕೆ ಇಲ್ಲಿ ಕೂಡ ಜಿನೋಟೈಪ್ ಏನಿದೆ, ಜಿನೋಟೈಪ್ ಅಲ್ಲಿ ಇದು ಎಕ್ಸ್ ವೈ, ಇದು ಎಕ್ಸ್ ಎಕ್ಸ್. ನೆಕ್ಸ್ಟ್ ಏನ್ ಮಾಡ್ತದೆ? ಲಿಂಗಾಣುಗಳನ್ನು, ತಂದೆ ತಾಯಿ ಲಿಂಗಾಣುಗಳನ್ನ ಉತ್ಪತ್ತಿ ಮಾಡ್ತಾರೆ. ಸೊ ಒಂದಕ್ಕೆ ಎಕ್ಸ್ ಹೋಗ್ತದೆ, ಒಂದಕ್ಕೆ ವೈ ಹೋಗ್ತದೆ. ವೈ ಬರಿವಾಗ ಎಕ್ಸಿನ ಹಾಗೆ ಕಾಣ್ತದೆ. ಆಯ್ತಾ? ವೈ ಹೋಗ್ತದೆ. ಇಲ್ಲಿ ಕೂಡ ಎಕ್ಸ್ ಎಕ್ಸ್ ಒಂದೇ ಲೆಕ್ಕ ಇರುವುದರ ಕಾರಣ ಒಂದಕ್ಕೆ ಎಕ್ಸ್ ಹೋಗ್ತದೆ, ಒಂದಕ್ಕೆ ಎಕ್ಸ್ ಹೋಗ್ತದೆ. ಈಗ ಒಂದು ವೇಳೆ ಇಲ್ಲಿ ನಾನು ಅದನ್ನು ಇನ್ನೊಮ್ಮೆ ಬರಿತೇನೆ, ಒಂದರಲ್ಲಿ ಎಕ್ಸ್, ಒಂದರಲ್ಲಿ ವೈ, ಹಾಗೆ ಒಂದರಲ್ಲಿ ಎಕ್ಸ್, ಇನ್ನೊಂದರಲ್ಲಿ ಕೂಡ ಎಕ್ಸ್. ಇದು ತಾಯಿದ್ದು, ಇದು ತಂದೆಯಿಂದ ಬಂದದ್ದು. ಓಕೆ. ಒಂದು ವೇಳೆ ಎಕ್ಸ್ ವೀರ್ಯಾಣು ಅಂದ್ರೆ ಎಕ್ಸ್ ಅನ್ನು ವರ್ಣತಂತುವನ್ನು ಹೊಂದಿರುವ ವೀರ್ಯಾಣು ಅಂಡಾಣುವಿನೊಟ್ಟಿಗೆ ಸಂಯೋಗ ಆದ್ರೆ ಎರಡೂ ಕೂಡ ಎಕ್ಸ್ ಎಕ್ಸ್ ಆಗ್ತದೆ. ಎಕ್ಸ್ ಎಕ್ಸ್ ಯಾರಲ್ಲಿ ಇದೆ? ತಾಯಿಯಲ್ಲಿ. ಅಂದ್ರೆ ಹೆಣ್ಣು ಮಗು ಹುಟ್ಟುತ್ತದೆ. ಅರ್ಥ ಆಯ್ತಾ? ಒಂದು ವೇಳೆ ನೋಡಿ, ಇದು ಪುನಃ ಇಲ್ಲೊಂದು ಇನ್ನೊಂದು ಚಾನ್ಸ್ ಇದೆ. ಅಂದ್ರೆ ಎಕ್ಸ್ ಮತ್ತು ಎಕ್ಸ್ ಅನ್ನ ಸಂಯೋಗ ಆದ್ರೆ ಎರಡು ಅಂದ್ರೆ ಹೆಣ್ಣು ಮಗು ಹುಟ್ಟುತ್ತದೆ. ಒಂದು ವೇಳೆ ವೈ ವರ್ಣತಂತುವನ್ನು ಹೊಂದಿರುವ ವೀರ್ಯಾಣು ಅಂಡಾಣುವನ್ನು ಸಂಯೋಗ ಹೊಂದಿದ್ರೆ ಒಂದು ಎಕ್ಸ್ ಮತ್ತೊಂದು ವೈ, ಅಂದರೆ ಮಗು ಗಂಡಾಗಿ ಹುಟ್ಟುತ್ತದೆ. ಹಾಗೆಯೇ ಇನ್ನೊಂದು ಚಾನ್ಸಸ್ ಇದೆ ಇಲ್ಲಿ ನೋಡಿ, ಅದೇ ಸೇಮ್. ಒಂದು ವೀರ್ಯಾಣು ವೈ ಅನ್ನು ಹೊಂದಿರುವ ವೀರ್ಯಾಣು ಅಂಡಾಣುವಿನೊಟ್ಟಿಗೆ ಸಂಯೋಗ ಆದ್ರೆ ಏನಾಗ್ತದೆ? ಮಗು ಗಂಡಾಗಿ ಹುಟ್ಟುತ್ತದೆ. ಹಾಗಾದ್ರೆ ತಾಯಿಯಲ್ಲಿ ಎರಡೂ ಕೂಡ ಸೇಮ್ ಇರುವ ಕಾರಣ ತಂದೆಯಲ್ಲಿ ಮಾತ್ರ ಭಿನ್ನ ಆಗಿರ್ತದಲ್ವಾ, ಪ್ರತ್ಯೇಕ ವರ್ಣತಂತುಗಳು ಇರ್ತದೆ. ಹಾಗಾದ್ರೆ ಇಲ್ಲಿ ಮಾನವರಲ್ಲಿ ಲಿಂಗ ನಿರ್ಧಾರಣೆ ಮಾಡುವುದು ಯಾರು? ತಂದೆ. ತಂದೆ ಮಗುವಿನ ಲಿಂಗ ನಿರ್ಧರಣೆ ಮಾಡುತ್ತಾರೆ. ಅಂದ್ರೆ ಇದು ಬೇಕಂತಲೇ ಮಾಡುದಲ್ಲ, ಅಂದ್ರೆ ವಿಲ್ಲಿಂಗ್, ಅಂದ್ರೆ ಹುಟ್ಟುವ ಮಗು ಗಂಡೇ ಆಗಿರ್ಬೇಕು ಹೆಣ್ಣೆ ಆಗಿರ್ಬೇಕು ಅಂತಲ್ಲ, ಇದು ಆಕ್ಸಿಡೆಂಟಲಿ ಆಗುವಂತಹದ್ದು. ಮತ್ತೆ ಎಷ್ಟು ಚಾನ್ಸಸ್ ಇದೆ? 50, ಅರ್ಧರ್ಧ ಚಾನ್ಸಸ್ ಇದೆ. ಒಂದು ಮಗು ಗಂಡು ಮತ್ತು ಹೆಣ್ಣಾಗ್ಬೇಕಾದ್ರೆ ಅರ್ಧದಷ್ಟು ಚಾನ್ಸಸ್ ಇರ್ತದೆ ಮಾತ್ರ. ಆಯ್ತಾ? ಸೊ ಯಾವುದೇ ಹೆಚ್ಚು ಅಲ್ಲ ಕಮ್ಮಿಯೂ ಅಲ್ಲ. ಸೊ ಎರಡೂ ಕೂಡ ಈಕ್ವಲ್ ಆಗಿದೆ. ಸೊ ಇದಿಷ್ಟು ಲಿಂಗ ನಿರ್ಧರಣೆಯ ಬಗ್ಗೆ, ಅಂದ್ರೆ ಮಾನವರಲ್ಲಿ ಲಿಂಗ ನಿರ್ಧರಣೆ ಹೇಗೆ ಆಗ್ತದೆ ಅನ್ನೋದ್ರ ಬಗ್ಗೆ ನೀವು ಬರೀವಾಗ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಬರಿಬೇಕು. ಯಾವುದನ್ನ, ಎಷ್ಟು ವರ್ಣತಂತುಗಳಿದೆ, ಅದರಲ್ಲಿ
44 ವರ್ಣತಂತುಗಳು ಏನು, ಮತ್ತೆ 2 ಲಿಂಗ ವರ್ಣತಂತುಗಳೆಂದರೇನು, ಅದನ್ನೆಲ್ಲ ನೀವು ಬರೆದು ಅಂದ್ರೆ ಸೆಂಟೆನ್ಸ್ ಮೂಲಕ ಬರಿಬೇಕು. ಬರೆದು ಹೀಗೆ ಮಾಡಬೇಕು, ಅಂದ್ರೆ ಪ್ರತಿ ಸ್ಟೆಪ್ ವೈಸ್ ನಾನು ಹೇಗೆ ಮಾಡಿದೆ ಹಾಗೆ ಮಾಡಿ ಕೊನೆಯದಾಗಿ ಬರಿಬೇಕು, ತಂದೆ ಮಗುವಿನ ಲಿಂಗ ನಿರ್ಧರಣೆ ಮಾಡ್ತಾರೆ ಅಂತ. ಇದು ಯಾಕೆ ಕೊಟ್ಟದು ಅಂತ ಹೇಳಿದ್ರೆ, ಒಂದು ಕೊನೆಯದಾಗಿ ಹೇಳಿ ಮುಗಿಸ್ತೇನೆ. ಹಿಂದಿನ ಕಾಲದಲ್ಲೆಲ್ಲ ಕಂಟಿನ್ಯೂಸ್ ಆಗಿ ಹೆಣ್ಣು ಮಗು ಆಗ್ತಾ ಇದ್ರೆ ಅತ್ತೆ ಎಲ್ಲ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಆ ಸೊಸೆಯನ್ನ ದೂಷಿಸ್ತಾ ಇದ್ರು. ನಿನ್ನಿಂದಲೇ ನಮ್ಮ ಸಂತತಿ ಜಾಸ್ತಿ ಆಗ್ತಾ ಇಲ್ಲ, ಅಂದ್ರೆ ಗಂಡು ಮಗು ನಮ್ಗೆ ವಂಶೋದ್ಧಾರಕ ಇಲ್ಲ, ಹಾಗೆ ಹೀಗೆ ಅನ್ನೋದನ್ನ. ಆದ್ರೆ ಅದೇನಾಗ್ತದೆ ಅಂತ ಹೇಳಿದ್ರೆ, ಆದ್ರೆ ಅವರಿಗೆ ಗೊತ್ತಿರ್ಲಿಲ್ಲ, ಆಗ ಎಜುಕೇಶನ್ ಇರ್ಲಿಲ್ಲ, ಅವರ ಮಗನೇ ಅದಕ್ಕೆ ಕಾರಣ ಅನ್ನೋದು ಅವರಿಗೆ ಆಗ ಗೊತ್ತಿರ್ಲಿಲ್ಲ ಅಲ್ವಾ. ಸೊ ಅದರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು, ಎಚ್ಚರಿಕೆ ಒಂದು ಇದನ್ನ ಕ್ರಿಯೇಟ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಈ ಟಾಪಿಕ್ ಅನ್ನ ಶಾಲೆಯಲ್ಲಿ ಇಟ್ಟಿರುವಂತಹದ್ದು. ಸೊ ಇದಿಷ್ಟು ಈ ಅನುವಂಶಿತ ಪಾಠದ ಬಗ್ಗೆ. ಇಲ್ಲಿಗೆ ಈ ಪಾಠ ಮುಗೀತದೆ. ಈ ಪಾಠ ಅರ್ಥ ಆಗಿದ್ರೆ ನಿಮಗೆ ಏನ್ ಮಾಡ್ಬೇಕಂತ ನಿಮ್ಗೆ ಗೊತ್ತಿದೆ. ಈಗಾಗಲೇ ಭಾಗ 1 ಇದೆ, ಯಾರೆಲ್ಲ ನೋಡ್ಲಿಲ್ಲ ಅವರು ಹೋಗಿ ನೋಡಿ. ಇದು ಭಾಗ 2 ಆಗಿರ್ತದೆ. ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು, ಲೈಕ್ ಮಾಡಬೇಕು, ಮತ್ತೆ ಕಮೆಂಟ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೆ ಶೇರ್ ಮಾಡಬೇಕು. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ಧನ್ಯವಾದಗಳು.